ಹಲೋ ಗಾಯ್ಸ್, ಎಲ್ರಿಗೂ ನಮಸ್ತೆ. ಝೀರೋ ಟು ಅಡ್ವಾನ್ಸ್ ಸ್ಟಾಕ್ ಮಾರ್ಕೆಟ್ ಕೋರ್ಸ್ ಪಾರ್ಟ್ 3 ನಾನು ಇವತ್ತಿಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಲಾಸ್ಟ್ ವೀಕಲ್ಲಿ ನಾನು ಇದ್ರ ಬಗ್ಗೆ ಲೈವ್ ಅಲ್ಲಿ ಮಾಡ್ತಾ ಇದ್ದೆ. ಸಮ್ ರೀಸನ್ ಇಂದ ನನಗೆ ಅದು ಅರ್ಧಕ್ಕೆ ಕಟ್ ಆಯ್ತು. ಸೊ ಅದಕ್ಕೋಸ್ಕರ ನಾನು ಇವತ್ತು ರೆಕಾರ್ಡ್ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ನಿಮಗೆ ಇವತ್ತು ಕವರ್ ಮಾಡ್ತಾ ಇರೋ ಟಾಪಿಕ್ ಚಾರ್ಟ್ ಅಂದ್ರೆ ಏನು, ಮತ್ತೆ ಅದನ್ನ ಹೇಗೆ ಯೂಸ್ ಮಾಡೋದು, ಹಾಗೆ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು, ಯಾವ ತರದ ಇಂಪಾರ್ಟೆಂಟ್ ಕ್ಯಾಂಡಲ್ ಸ್ಟಿಕ್ ನ ನಾವು ಯೂಸ್ ಮಾಡ್ತೀವಿ, ಅದೇ ತರ ಪ್ರೈಸ್ ಆಕ್ಷನ್ ಅಂದ್ರೆ ಏನು, ಯಾವ ತರದ ಪ್ರೈಸ್ ಆಕ್ಷನ್ ನ ನಾವು ಮೇನ್ ಆಗಿ ತಿಳ್ಕೋಬೇಕು. ನಾವೇನು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಫಾಲೋ ಮಾಡ್ತೀವಲ್ವಾ ಅದನ್ನ ಮಾತ್ರ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಅನ್ವಾಂಟೆಡ್ ಥಿಂಗ್ ನಾನು ಯಾವುದು ಕೂಡ ಹೇಳಕ್ ಹೋಗಲ್ಲ. ಓಕೆ, ಸೊ ಈಗ ನಾವು ಫಸ್ಟ್ ಏನಿದೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡುವ. ನಾವೀಗ ಫಸ್ಟ್ ನೋಡ್ತಾ ಇರೋದು ಚಾರ್ಟ್ ಅಂದ್ರೆ ಏನು, ಯಾಕೆ ಬೇಕು ನಮಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಇದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ, ಬಟ್ ಆದ್ರೂ ಕೂಡ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಾವಿಲ್ಲಿ ಝೀರೋ ಟು ಅಡ್ವಾನ್ಸ್ ಇಂದ ಏನ್ ಕವರ್ ಮಾಡ್ತಾ ಇದೀವಲ್ವಾ, ಸೊ ಇದು ಗೊತ್ತಿಲ್ಲ ಅಂದವರು ಕೂಡ ಅರ್ಥ ಆಗ್ಲಿ ಅನ್ನೋಕ್ಕೋಸ್ಕರ. ಎಷ್ಟೊಂದು ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಚಾರ್ಟ್ ಅನಲೈಸ್ ಮಾಡೋದೇ ಗೊತ್ತಿಲ್ಲ, ಚಾರ್ಟ್ ನ ಯೂಸ್ ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ, ಸುಮ್ನೆ ಬೈ ಸೆಲ್ ಅಷ್ಟೇ ಕಡೆ ಹೋಗ್ತಾರೆ. ಅದಕ್ಕೋಸ್ಕರ ಇದನ್ನ ನೀವು ನೋಡ್ಲೇಬೇಕು ಗೊತ್ತಿಲ್ಲದೆ ಇರೋರು. ಚಾರ್ಟ್ ಅಂದ್ರೆ ನಿಮ್ಗೆ ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ, ನಾವೀಗ ಗೂಗಲ್ ಮ್ಯಾಪ್ ನ ಯೂಸ್ ಮಾಡ್ತೀವಲ್ವಾ, ಸೊ ಒಂದು ಜಾಗದಿಂದ ನಾವು ಇನ್ನೊಂದು ಜಾಗಕ್ಕೆ ಹೋಗ್ಬೇಕಾದ್ರೆ ನಾವು ಮ್ಯಾಪ್ ಹಾಕ್ತಿವಿ. ಅಲ್ಲಿ ನಮ್ಗೆ ಈ ತರ ರೋಡು ಲೈನ್ ತರ ಕಾಣುತ್ತೆ ನಮ್ಗೆ. ಅಂದ್ರೆ ನಾವು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಕ್ಕೆ ಆ ಲೈನ್ ಗ್ರಾಫಿಕಲಿ ನಮಗೆ ತೋರಿಸುತ್ತಲ್ವಾ, ನಾವು ಯಾವ ಜಾಗದಲ್ಲಿ ಇದೀವಿ, ಎಲ್ಲಿ ಲೆಫ್ಟ್ ತಗೋಬೇಕು, ಎಲ್ಲಿ ರೈಟ್ ತಗೋಬೇಕು, ಇವೆಲ್ಲ ತೋರಿಸುತ್ತಲ್ವಾ. ಅದೇ ತರ ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಿಂದಿನ ಒಂದು ಡೇಟಾನ ಇಟ್ಕೊಂಡು, ಅಂದ್ರೆ ಹಿಂದಿನ ಒಂದು ಚಾರ್ಟ್ ನ ಇಟ್ಕೊಂಡು ಈ ಸ್ಟಾಕ್ ಮುಂದೆ ಏನ್ ಆಗಬಹುದು ಅಥವಾ ಈ ಇಂಡೆಕ್ಸ್ ಮುಂದೆ ಏನ್ ಆಗಬಹುದು, ಇದರಲ್ಲಿ ನಾವು ಇನ್ವೆಸ್ಟ್ ಮಾಡಬಹುದಾ ಅಥವಾ ಇದನ್ನ ಅವಾಯ್ಡ್ ಮಾಡ್ಬೇಕಾ, ಸೊ ಒಂದೊಮ್ಮೆ ಇನ್ವೆಸ್ಟ್ ಮಾಡಿದ್ರೆ ಎಲ್ಲಿ ನಾನು ಎಕ್ಸಿಟ್ ಆಗ್ಬೇಕು, ಸೊ ಇದನ್ನೆಲ್ಲ ತಿಳ್ಕೊಳ್ಳೋಕೋಸ್ಕರ ನಮ್ಗೆ ಚಾರ್ಟ್ ಅನಾಲಿಸಿಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೀವು ಚಾರ್ಟ್ ಅನಾಲಿಸಿಸ್ ನ ಕಲ್ತ್ಕೊಂಡ್ರಿ ಅಂತ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನಿಮಗೆ ದಾರಿ ತೋರಿಸುತ್ತೆ. ಗೂಗಲ್ ಮ್ಯಾಪ್ ನಮ್ಗೆ ಒಂದು ಜಾಗದಿಂದ ಇನ್ನೊಂದು ಜಾಗ ಹೋಗಕ್ ನಮ್ಗೆ ಯಾವ ತರ ಒಂದು ದಾರಿ ತೋರಿಸುತ್ತಲ್ವಾ, ಅದೇ ತರ ಈ ಚಾರ್ಟ್ ನಮ್ಗೆ ಮುಂದೆ ಏನ್ ಮಾಡ್ಬೇಕು ಅನ್ನೋದಕ್ಕೆ ದಾರಿ ತೋರಿಸುತ್ತೆ. ಈಗ ನಿಮ್ಗೆ ಚಾರ್ಟ್ ಅಂದ್ರೆ ಏನು, ಅದು ಯಾಕೆ ಬೇಕು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸಾರಿ ರಿಪೀಟ್ ನೋಡಿ. ಹಂಗೂ ಕೂಡ ನಿಮ್ಗೆ ಹಿಂದೆ ನಾನು ಏನ್ ಮಾಡಿದಿನಲ್ವಾ, ಸೆಕೆಂಡ್ ವಿಡಿಯೋ ಮತ್ತೆ ಈ ವಿಡಿಯೋ ಅಥವಾ ಮುಂದೆ ಬರೋ ವಿಡಿಯೋ ಕೂಡ ನಿಮ್ಗೆ ಕೆಲವೊಂದು ಡೌಟ್ಸ್ ಬರ್ತಿದೆ ಅಂತ ಅಂದ್ರೆ ಒಂದ್ ಕಡೆ ನೀವು ನೀಟಾಗಿ ನೋಟ್ ಮಾಡಿಟ್ಕೊಳ್ಳಿ. ನಾನು ಯಾವಾಗ ಲೈವ್ ಸೆಷನ್ ಮಾಡ್ತೀನಲ್ವಾ ಆವಾಗ ನಿಮ್ಗೆ ಅಲ್ಲಿ ಮತ್ತೆ ನೀವು ಕೇಳಿದ್ರೆ ನಾನು ನಿಮ್ಗೆ ಅದನ್ನ ಕ್ಲಿಯರ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಈಗ ನಾವು ಎಷ್ಟು ವೆರೈಟಿ ಚಾರ್ಟ್ಸ್ ಇದೆ ನಮ್ಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ, ಸೊ ಅದನ್ನ ನಿಮ್ಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ತುಂಬಾ ವೆರೈಟಿ ಇದೆ, ಬಟ್ ಅದನ್ನ ನಾವು ನಾರ್ಮಲ್ ಆಗಿ ಲೈನ್ ಚಾರ್ಟ್ ಮತ್ತೆ ಕ್ಯಾಂಡಲ್ ಚಾರ್ಟ್ ನ ಯೂಸ್ ಮಾಡ್ತೀವಿ. ಇದನ್ನ ನಾವು ರೆಗ್ಯುಲರ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ, ಇದನ್ನ ತುಂಬಾ ರೇರ್ ಆಗಿ ಯೂಸ್ ಮಾಡ್ತೀವಿ. ಸೊ ಸೇಮ್ ಇದೇ ತರಾನೇನೆ, ಬಟ್ ಇಲ್ಲಿ ನಮ್ಗೆ ಕ್ಲಿಯರ್ ಆಗಿ ಎಲ್ಲಾನು ಗೊತ್ತಾಗುತ್ತೆ. ಬಟ್ ಇಲ್ಲಿ ನಮ್ಗೆ ಲೈನ್ ಮುಖಾಂತರ ನೋಡಬಹುದು, ಅದು ತುಂಬಾ ರೇರ್ ಸಿಚುವೇಶನ್ ಅಲ್ಲಿ ಬರುತ್ತೆ. ಅದು ನಿಮ್ಗೆ ನಾನು ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಲೈನ್ ಚಾರ್ಟ್ ಬಗ್ಗೆ, ಬಟ್ ನಿಮ್ಗೆ ಇದು ಗೊತ್ತಾಗ್ಲಿ ಅಂತ ಹೇಳ್ತಾ ಇರೋದು. ಈ ಕ್ಯಾಂಡಲ್ ಚಾರ್ಟ್ ನ ನಾವು ತುಂಬಾ ರೆಗ್ಯುಲರ್ ಆಗಿ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಇದು ಇಲ್ಲ ಅಂತ ಅಂದ್ರೆ ನಮ್ಗೆ ಮಾರ್ಕೆಟ್ ಅಲ್ಲಿ ನಾವು ಟ್ರೇಡ್ ಮಾಡಕ್ಕೂ ಆಗಲ್ಲ, ಇನ್ವೆಸ್ಟ್ ಮಾಡಕ್ಕೂ ಆಗಲ್ಲ, ಏನು ಮಾಡಕ್ಕಾಗಲ್ಲ. ಗೊತ್ತಾಯ್ತಲ್ವಾ ನಿಮ್ಗೀಗ ಚಾರ್ಟ್ ಅಂದ್ರೆ ಏನು, ಯಾವ ಚಾರ್ಟ್ ನ ನಾವು ಯೂಸ್ ಮಾಡಬೇಕು ಅದನ್ನೆಲ್ಲ ಹೇಳಿದೀನಿ. ಈಗ ನಾವು ಈ ಕ್ಯಾಂಡಲ್ ಚಾರ್ಟ್ ನ ಹೇಗೆ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಡಿಟೇಲ್ ಆಗಿ ನಾವು ಮುಂದಿನ ಸ್ಲೈಡ್ ಅಲ್ಲಿ ನೋಡುವ. ನಾವು ಈ ಎರಡರಲ್ಲಿ ಯಾವ ಚಾರ್ಟ್ ಯೂಸ್ ಮಾಡಬೇಕು ಮತ್ತು ಹೇಗೆ, ಇಲ್ಲಿ ನಾನು ಕೆಳಗಡೆ ಎರಡು ಚಾರ್ಟ್ ನ ಕೊಟ್ಟಿದ್ದೀನಿ. ಒಂದು ಬ್ರೋಕರ್ ಚಾರ್ಟ್, ಇನ್ನೊಂದು ಟ್ರೇಡಿಂಗ್ ವ್ಯೂ ಚಾರ್ಟ್. ಇಲ್ಲಿ ಈಗ ಫಸ್ಟ್ ನೋಡುವ ಬ್ರೋಕರ್ ಚಾರ್ಟ್ ಅಂದ್ರೆ ಏನು. ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ಯಾರ್ಯಾರ ಹತ್ರ ಡಿಮ್ಯಾಟ್ ಅಕೌಂಟ್ ಇದೆಯೋ ಅವರೆಲ್ಲರಿಗೂ ಕೂಡ ನಮ್ಮ ಜರೋದಾ, ಗ್ರೋ ಮತ್ತೆ ಏಂಜಲ್ ಒನ್ ಈ ತರ ಎಲ್ಲ ಡಿಮ್ಯಾಟ್ ಅಕೌಂಟ್ ಬರುತ್ತಲ್ವಾ, ಅದರಲ್ಲಿ ಬರುವಂತ ಚಾರ್ಟ್ ನ ನಾವು ಬ್ರೋಕರ್ ಚಾರ್ಟ್ ಅಂತ ಕರಿತೀವಿ. ಇದನ್ನ ನೀವು ಕಾಮನ್ ಆಗಿ ಡಿಮ್ಯಾಟ್ ಅಕೌಂಟ್ ಇರೋರು ಯೂಸ್ ಮಾಡಿರ್ತೀರಾ, ಅಲ್ಲಿ ನೋಡಿರ್ತೀರಾ ನೀವು ಚಾರ್ಟ್ ನ. ಸೊ ಸೆಕೆಂಡ್ ಒನ್ ಏನಿದೆಯಲ್ವಾ, ಇದನ್ನ ನಾವು ಟ್ರೇಡಿಂಗ್ ವ್ಯೂ ಚಾರ್ಟ್ ಅಂತ ಕರಿತೀವಿ. ಟ್ರೇಡಿಂಗ್ ವ್ಯೂ ಚಾರ್ಟ್ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ, ಅಂದ್ರೆ ಎಲ್ಲರೂ ಕೂಡ ಈ ಒಂದು ಚಾರ್ಟ್ ನೋಡ್ಕೊಂಡು ಟ್ರೇಡ್ ಮಾಡ್ತಾ ಇರ್ತಾರೆ. ಹಾಗೆ ಸಾಕಷ್ಟು ಜನ ನೀವು ಕೋರ್ಸ್ ಮಾಡಿ ಏನೇ ಮಾಡಿದ್ರು ಕೂಡ ಇದನ್ನ ಪ್ರಾಪರ್ ಆಗಿ ನಿಮ್ಗೆ ಹೇಳಿರಲ್ಲ. ಕೋರ್ಸ್ ಮಾಡಿರೋರು ಕೂಡ ಈ ಒಂದು ಟ್ರೇಡಿಂಗ್ ವ್ಯೂ ಚಾರ್ಟ್ ಬಗ್ಗೆ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ನನಗೆ ಕಾಲ್ ಮಾಡಿದಾಗ, ಮೆಸೇಜ್ ಮಾಡಿದಾಗ ನಾನು ಟ್ರೇಡಿಂಗ್ ವ್ಯೂ ಚಾರ್ಟ್ ಅಂದ ತಕ್ಷಣ ಅದು ಯಾವುದು ಅಂತ ಕೇಳ್ತಾರೆ. ಸೊ ಅದಕ್ಕೋಸ್ಕರ ನಾನು ಇದ್ರ ಬಗ್ಗೆ ಈಗ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ. ನಾವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಒಬ್ಬ ಫುಲ್ ಟೈಮ್ ಟ್ರೇಡರ್ ಅಥವಾ ಒಂದು ಸಕ್ಸಸ್ಫುಲ್ ಟ್ರೇಡರ್ ಅಥವಾ ಒಬ್ಬ ಇನ್ವೆಸ್ಟರ್ ಆಗಬೇಕು ಅಂದ್ರೆ ನಾವು ಟ್ರೇಡಿಂಗ್ ವ್ಯೂ ಚಾರ್ಟ್ ನೇ ನೋಡ್ಬೇಕು. ಯಾಕೆ ಅಂತ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಟ್ರೇಡಿಂಗ್ ವ್ಯೂ ಚಾರ್ಟ್ ಅಲ್ಲಿ ನಮ್ಗೆ ಏನಿರುತ್ತೆ ಅಂತ ಸ್ಪೆಷಾಲಿಟಿ ಅಂತ ಅಂದ್ರೆ, ನಾವು ನಮಗೆ ಬೇಕಾದಾಗೆ ಒಂದು ಯೂಸರ್ ಫ್ರೆಂಡ್ಲಿ ಆಗಿ ಯೂಸ್ ಮಾಡಬಹುದು. ಈಗ ಫಾರ್ ಎಕ್ಸಾಂಪಲ್ ನಮ್ಮ SR ಲೆವೆಲ್ ಟೂಲ್ ಇದೆಯಲ್ವಾ, ಇದನ್ನ ನಾವು ನಮಗ್ ಬೇಕಾದಾಗೆ ನಾವು ಕ್ರಿಯೇಟ್ ಮಾಡ್ಕೊಂಡಿರುವಂತ ಒಂದು ಟೂಲ್. ಅಂದ್ರೆ ನಮ್ಮ ಒಂದು ಕ್ಯಾಲ್ಕುಲೇಷನ್ ನ ಆಡ್ ಮಾಡಿ ಹಾಗೆ ನಮ್ಮ ನಾಲೆಜ್ ನ ಆಡ್ ಮಾಡ್ಕೊಂಡು ಕ್ರಿಯೇಟ್ ಮಾಡಿದೀವಿ. ಇದನ್ನ ನಾವು ಇದರಲ್ಲಿ ಹಾಕಕ್ ಆಗಲ್ಲ. ಯಾಕೆ ಅಂತಂದ್ರೆ ಇವಂದೇ ಆದ ಒಂದು ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ. ಇವನ್ ಏನ್ ಕೊಡ್ತಾನಲ್ವಾ ಈ ಬ್ರೋಕರ್ ಅಕೌಂಟ್ ಅವನು, ಅದನ್ನ ಮಾತ್ರ ನಾವು ಯೂಸ್ ಮಾಡಬೇಕು. ಅದನ್ನ ಬಿಟ್ಟು ನಾವು ಬೇರೆ ಯಾವ್ದು ಯೂಸ್ ಮಾಡಂಗಿಲ್ಲ. ಬೇಕಾದ್ರೆ ನೀವು ಈ ತರ ಲೈನ್ಸ್ ಗಳನ್ನ ಹೇಳ್ಕೊಂಡು ಪ್ರೈಸ್ ಆಕ್ಷನ್ ಯೂಸ್ ಮಾಡಬಹುದು ಮ್ಯಾನ್ಯುಯಲ್ ಆಗಿ. ಅದು ಬಿಟ್ಟು ಆಟೋಮೇಟೆಡ್ ನ ಯಾವುದು ಕೂಡ ಯೂಸ್ ಮಾಡಂಗಿಲ್ಲ. ಬಟ್ ಆದ್ರೆ ಟ್ರೇಡಿಂಗ್ ವ್ಯೂ ಅಲ್ಲಿ ನಮ್ಗೆ ಯಾವ ತರದ್ ಬೇಕಾದ್ರೂ ನಾವು ಯೂಸ್ ಮಾಡಬಹುದು. ಇದನ್ನ ಅವನು ಓಪನ್ ಆಗಿಟ್ಟಿದ್ದಾನೆ. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತಂದ್ರೆ,
ಈ ಡಿಮ್ಯಾಟ್ ಅಕೌಂಟ್ ಬ್ರೋಕರ್ ಚಾರ್ಟ್ ಏನಿರುತ್ತಲ್ವಾ, ಇವರಿಗೆ ಡೇಟಾನ ಪ್ರೊವೈಡ್ ಮಾಡೋದೇನೆ, ಚಾರ್ಟ್ ನ ಪ್ರೊವೈಡ್ ಮಾಡೋದೇನೆ ಟ್ರೇಡಿಂಗ್ ವ್ಯೂ ಅವರು. ಓಕೆ, ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಇದನ್ನ ನೀವು ಇವತ್ತು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಡಿಮ್ಯಾಟ್ ಅಕೌಂಟ್ ಅಲ್ಲಿ ಹೋದ್ರೆ 2 ತರ ಕಾಣಿಸುತ್ತೆ. ಒಂದು IQ ಚಾರ್ಟ್ ಅಂತ ಕಾಣಿಸುತ್ತೆ, ಇನ್ನೊಂದು ಟ್ರೇಡಿಂಗ್ ವ್ಯೂ ಚಾರ್ಟ್ ಅಂತ ಕಾಣಿಸುತ್ತೆ. ಬಟ್ ಆದ್ರೆ ಅಲ್ಲಿ ಟ್ರೇಡಿಂಗ್ ವ್ಯೂ ಅಲ್ಲಿ ನಾವು ಯೂಸ್ ಮಾಡೋ ತರ ರೀತಿ ಬ್ರೋಕರ್ ಚಾರ್ಟ್ ಟ್ರೇಡಿಂಗ್ ವ್ಯೂ ಅಲ್ಲಿ ಯೂಸ್ ಮಾಡಕ್ ಆಗಲ್ಲ. ಸೊ ಅದಕ್ಕೋಸ್ಕರ ಇದೊಂದು ಸಪರೇಟ್ ಪ್ಲಾಟ್ಫಾರ್ಮ್ ಆಗಿರುತ್ತೆ. ಈ ಟ್ರೇಡಿಂಗ್ ವ್ಯೂನ ನಾವು ಮೊಬೈಲ್ ಅಲ್ಲೂ ಯೂಸ್ ಮಾಡಬಹುದು, ಬ್ರೌಸರ್ ಅಲ್ಲೂ ಯೂಸ್ ಮಾಡಬಹುದು. ಅಂದ್ರೆ ಈ ಗೂಗಲ್ ಕ್ರೋಮ್, ಮೊಜಿಲ್ಲಾ ಎಲ್ಲ ಬರುತ್ತಲ್ವಾ, ಅದರಲ್ಲೂ ಯೂಸ್ ಮಾಡಬಹುದು. ಜೊತೆಲಿ ಕಂಪ್ಯೂಟರ್ಗೆ ಸಪರೇಟ್ ಅಪ್ಲಿಕೇಶನ್ ಕೂಡ ಬಿಟ್ಟಿದ್ದಾರೆ. ಸೊ ಈ 3 ರೀತಿಯಲ್ಲಿ ಕೂಡ ನಾವು ಇದನ್ನ ಯೂಸ್ ಮಾಡಬಹುದು. ಜೊತೆಲಿ ನೀವು ಒಬ್ಬ ಫುಲ್ ಟೈಮ್ ಟ್ರೇಡರ್ ಅಥವಾ ಒಂದು ಪ್ರೋ ಟ್ರೇಡರ್ ಆಗಬೇಕು ಅಂದ್ರೆ ನೀವು ಟ್ರೇಡಿಂಗ್ ವ್ಯೂ ಚಾರ್ಟ್ ನೇ ನೋಡಬೇಕು. ಯಾಕೆಂದ್ರೆ ಇಲ್ಲಿ ನಮಗೆ ಕ್ಯಾಂಡಲ್ ಗಳು ತುಂಬಾ ಸ್ಮೂತ್ ಆಗಿ ಬರುತ್ತೆ, ಹಾಗೆ ರಿಯಲ್ ಕ್ಯಾಂಡಲ್ ಬರುತ್ತೆ. ಬ್ರೋಕರ್ ಅಕೌಂಟ್ ಅಲ್ಲಿ ಏನಾಗುತ್ತೆ ಗೊತ್ತಾ, ಸಮ್ ಟೈಮ್ಸ್ ಇಲ್ಲಿ ಸ್ಟ್ರಕ್ ಆಗುತ್ತೆ ಕ್ಯಾಂಡಲ್ಸ್ ಗಳು. ಇಲ್ಲಿ ಗ್ರೀನ್ ಬಂದ್ರೆ ಇಲ್ಲಿ ರೆಡ್ ಬರುತ್ತೆ. ಮೇನ್ ಆಗಿ ನಮಗೆ NSE ಇಂದ ಡೇಟಾ ತಗೊಂಡು ಚಾರ್ಟ್ ನ ಪ್ರೊವೈಡ್ ಮಾಡೋದು ಇವರೇನೆ. NSE ಆಗ್ಲಿ, US ಆಗ್ಲಿ, ಯಾವ್ದಾದ್ರು ಆಗ್ಲಿ, ಅಂದ್ರೆ ಎಲ್ಲಾ ಕಂಟ್ರಿಯವರು ಕೂಡ, ಬೇರೆ ಬೇರೆ ದೇಶದಲ್ಲೂ ಕೂಡ ಈ ಒಂದು ಟ್ರೇಡಿಂಗ್ ವ್ಯೂನೇ ಯೂಸ್ ಮಾಡೋದು. ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನ ಡೀಟೇಲ್ ಆಗೋದ್ರೆ ಇವೆರಡರ ಬಗ್ಗೆ ಸಾಕಷ್ಟು ಡಿಫ್ರೆನ್ಸ್ ಇದೆ, ಬಟ್ ಇಷ್ಟು ಸಾಕು ನಿಮ್ಗೆ. ಈಗ ನಾವೇನ್ ಮಾಡ್ಬೇಕು ಹೇಳಿ, ಟ್ರೇಡಿಂಗ್ ವ್ಯೂ ಚಾರ್ಟ್ ನ ಯೂಸ್ ಮಾಡಬೇಕು. ಈಗ ನಿಮ್ಗೆ ಎಲ್ರಿಗೂ ಕ್ವಶನ್ ಬರ್ಬೋದು, ಈ ಟ್ರೇಡಿಂಗ್ ವ್ಯೂ ಚಾರ್ಟ್ ನ ಹೇಗೆ ಯೂಸ್ ಮಾಡಬೇಕು, ಇದಕ್ಕೇನಾದ್ರೂ ನಾವು ಪೇ ಮಾಡಬೇಕಾ, ಅಕೌಂಟ್ ಓಪನ್ ಮಾಡಬೇಕು ಅಲ್ಲಿ ಅಂತಂದ್ರೆ ಡಾಕ್ಯುಮೆಂಟ್ಸ್ ಏನಾದ್ರೂ ಸಬ್ಮಿಟ್ ಮಾಡಬೇಕಾ, ಈ ತರದೆಲ್ಲ ನಿಮ್ಗೆ ಕ್ವಶನ್ಸ್ ಬರುತ್ತೆ. ಅದಕ್ಕಿಂತ ಮೊದಲು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡಿ. ಇದರಲ್ಲಿ ನಾವು ಯಾವುದೇ ರೀತಿ ಬೈ ಸೆಲ್ ಮಾಡಕ್ಕಾಗಲ್ಲ, ಜಸ್ಟ್ ನಾವು ಅನಲೈಸ್ ಮಾಡ್ತೀವಿ. ಸ್ಟಾಕ್ ಆಗ್ಲಿ, ಇಂಡೆಕ್ಸ್ ಆಗ್ಲಿ, ಯಾವ್ದಾದ್ರು ಕೂಡ ಇದರಲ್ಲಿ ನಾವು ಬೈ ಸೆಲ್ ಮಾಡೋದು. ನಾವು ಚಾರ್ಟ್ ನ ಟ್ರೇಡಿಂಗ್ ವ್ಯೂ ಅಲ್ಲಿ ನೋಡ್ತೀವಿ, ಬೈ ಸೆಲ್ ನ ಬ್ರೋಕರ್ ಅಕೌಂಟ್ ಅಲ್ಲಿ ಮಾಡ್ತೀವಿ. ಬೈ ಸೆಲ್ ಮಾತ್ರ ಯೂಸ್ ಮಾಡ್ತೀವಿ, ಅರ್ಥ ಮಾಡ್ಕೊಳ್ಳಿ. ಸೊ ನಿಮ್ಗೆ ಏನಾದ್ರು ಡೌಟ್ ಇದೆ ಅಂದ್ರೆ ನೆಕ್ಸ್ಟ್ ಕೇಳಿ, ನಾನು ಆನ್ಸರ್ ಮಾಡ್ತೀನಿ ಅದ್ರ ಬಗ್ಗೆ. ಈಗ ನಾವು ಈ ಟ್ರೇಡಿಂಗ್ ವ್ಯೂ ಚಾರ್ಟ್ ನ ನೋಡ್ಬೇಕು ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಇಲ್ಲೊಂದು ವೆಬ್ಸೈಟ್ ಇದೆ ಅಲ್ವಾ, www.tradingview.com ಅಂತ. ನಿಮ್ಮ ಗೂಗಲ್ ಕ್ರೋಮ್ ಅಲ್ಲಿ ಈ ತರ ವೆಬ್ಸೈಟ್ ನೇಮ್ ನ ಹೊಡೆದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನಿಮ್ಗೆ ಟ್ರೇಡಿಂಗ್ ವ್ಯೂ ವೆಬ್ಸೈಟ್ ಓಪನ್ ಆಗುತ್ತೆ. ಈಗ ನಾವು ಆ ವೆಬ್ಸೈಟ್ ಗೆ ಹೋಗ್ಬಿಟ್ಟು ಅಲ್ಲಿ ಏನೇನು ಇಂಪಾರ್ಟೆಂಟ್ ಆಗುತ್ತೆ, ಹೇಗೆ ಅಕೌಂಟ್ ನ ಕ್ರಿಯೇಟ್ ಮಾಡಬೇಕು ಅನ್ನೋದನ್ನ ನಿಮ್ಗೆ ತೋರಿಸ್ತೀನಿ. ನಾವೀಗ ಬ್ರೌಸರ್ ಗೆ ಹೋಗ್ಬಿಟ್ಟು, ಅಂದ್ರೆ ಗೂಗಲ್ ಕ್ರೋಮ್ ನ ಓಪನ್ ಮಾಡ್ಬಿಟ್ಟು ಇದನ್ನ ಯಾವ ತರ ಯೂಸ್ ಮಾಡಬೇಕು ಅಂತ ನಾನು ನಿಮ್ಗೀಗ ತಿಳಿಸ್ಕೊಡ್ತೀನಿ. ನಾವೀಗ ಗೂಗಲ್ ಕ್ರೋಮ್ ನ ಓಪನ್ ಮಾಡಿದ್ವಿ. ಆಲ್ರೆಡಿ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ನಿಮ್ಗೆ ಕೊಟ್ಟಿರೋ ನೇಮ್ ನ ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ಅದನ್ನ ನೀವು ಕಾಪಿ ಮಾಡ್ಕೋಬಹುದು. ಜಸ್ಟ್ ಇಲ್ಲಿ ಪೇಸ್ಟ್ ಮಾಡ್ತೀನಿ, ಎಂಟರ್ ಕೊಡ್ತೀನಿ. ಎಂಟರ್ ಕೊಟ್ಟ ತಕ್ಷಣ ನಿಮ್ಗೆ ಈ ತರದೊಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಸಾಕಷ್ಟು ಆಪ್ಷನ್ಸ್ ಇರುತ್ತೆ, ನಾನು ನಿಮ್ಗೆ ಹೇಳ್ತೀನಿ ಏನ್ ಮಾಡ್ಬೇಕು ಅಂದ್ಬಿಟ್ಟು. ಫಸ್ಟ್ ನಾವೇನ್ ಮಾಡ್ಬೇಕು, ಇಲ್ಲಿ ಅಕೌಂಟ್ ನ ಕ್ರಿಯೇಟ್ ಮಾಡ್ಕೋಬೇಕು. ತುಂಬಾ ಜನರ ಹತ್ರ ಅಕೌಂಟ್ ಇರಲ್ಲಲ್ವಾ, ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು, ಇಲ್ಲಿ ಈ ತರ ಒಂದು ಮನುಷ್ಯನ್ ಚಿತ್ರ ಕಾಣಿಸುತ್ತೆ, ಅಂದ್ರೆ ಒಂದು ಐಕಾನ್ ತರ. ಸೊ ಇದನ್ನ ನಾವು ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಸೈನ್ ಇನ್ ಅಂತ ಕೊಡಿ. ಸೈನ್ ಇನ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಇಲ್ಲಿ ಗೂಗಲ್ ಅಕೌಂಟ್ ಕಾಣಿಸುತ್ತೆ. ಆಲ್ರೆಡಿ ನಂದು ಅಕೌಂಟ್ ಇರೋದ್ರಿಂದ ನಾನು ಇದನ್ನ ಕ್ಲಿಕ್ ಮಾಡ್ತೀನಿ. ಬಟ್ ನಿಮ್ಮ ಹತ್ರ ಅಕೌಂಟ್ ಇಲ್ಲ ಅಂತ ಅಂದ್ರೆ ಆ ಗೂಗಲ್ ನ ಸೆಲೆಕ್ಟ್ ಮಾಡ್ಕೊಂಡು ಕಂಟಿನ್ಯೂ ಕೊಟ್ರೆ ಆಯ್ತು. ತುಂಬಾ ಸಿಂಪಲ್ ಆಗಿರುತ್ತೆ, ನಿಮ್ಗೆ ಆಟೋಮೆಟಿಕ್ ಆಗಿ ಗೊತ್ತಾಗುತ್ತೆ. ಇವಾಗ ನಾನು ಏನ್ ಮಾಡ್ತೀನಿ, ಇಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಇದೇ ತರ ನೀವು ಕ್ಲಿಕ್ ಮಾಡಿದ್ರೆ ಆಯ್ತು. ಅಲ್ಲಿ ಸೈನ್ ಇನ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ, ನಾನು ಇಲ್ಲಿ ಯಾವುದು ನಂದು ತುಂಬಾ ಅಕೌಂಟ್ಸ್ ಇದೆ ಇಲ್ಲಿ, ಅದನ್ನೆಲ್ಲ ನಾನು ಬ್ಲರ್ ಮಾಡಿದ್ದೀನಿ. ಜಸ್ಟ್ ನನ್ನ ಈ ಕರೆಂಟ್ ಅಕೌಂಟ್ ನ ಓಪನ್ ಮಾಡ್ತೀನಿ. ಓಪನ್ ಮಾಡಿದ ತಕ್ಷಣ ಏನಾಗುತ್ತೆ, ನಿಮ್ಗೆ ಅದು ಲಾಗಿನ್ ಆಗುತ್ತೆ. ಆಟೋಮೆಟಿಕ್ ಆಗಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ನೀವು ಬೇರೆ ಏನು ಮಾಡಬೇಕು ಅಂತ ಇಲ್ಲ. ಒಂದ್ಸಾರಿ ಈ ಪೇಜ್ ಬಂದ ತಕ್ಷಣ ನೀವೇನ್ ಮಾಡಬೇಕು, ಚಾರ್ಟ್ ನ ನೋಡಕ್ಕೆ ಇಲ್ಲಿ ಪ್ರಾಡಕ್ಟ್ಸ್ ಅಂತ ಕಾಣ್ತಿದ್ಯಲ್ವಾ, ಇದ್ರ ಮೇಲೆ ಮೌಸ್ ನ ಹೀಗೆ ಕ್ಲಿಕ್ ಮಾಡೋದು ಬೇಡ. ಜಸ್ಟ್ ಕರ್ಸರ್ ನ ಇಟ್ಟಿದ ತಕ್ಷಣ ಸೂಪರ್ ಚಾರ್ಟ್ಸ್ ಅಂತ ಬರುತ್ತೆ. ಈ ಸೂಪರ್ ಚಾರ್ಟ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಟ್ರೇಡಿಂಗ್ ವ್ಯೂ ಚಾರ್ಟ್ ಓಪನ್ ಆಗುತ್ತೆ. ಈ ತರ ಬರುತ್ತೆ ನೋಡಿ ನಿಮ್ಗೆ ಟ್ರೇಡಿಂಗ್ ವ್ಯೂ ಚಾರ್ಟ್. ನೋಡೋಕೆ ನಿಮ್ಗೆ ಈ ತರ ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇರುತ್ತೆ. ನಿಮ್ಗೆ ಯಾವ ತರ ಬೇಕೋ ಆ ತರ ನೀವು ಸೆಟ್ ಮಾಡ್ಕೋಬಹುದು. ವೈಟ್ ಬ್ಯಾಕ್ ಗ್ರೌಂಡ್ ಇಷ್ಟ ಆಯ್ತು ಅಂತಂದ್ರೆ ವೈಟ್ ಬ್ಯಾಕ್ ಗ್ರೌಂಡ್ ನ ಯೂಸ್ ಮಾಡಿ. ನಿಮ್ಗೆ ಇದೇನಾದ್ರೂ ಬೇಡ ಅಂತ ಅಂದ್ರೆ ಇಲ್ಲಿ ನೀವು ನಿಮ್ಮ ನೇಮ್ ಕಾಣುತ್ತೆ, ಫಸ್ಟ್ ಲೆಟರ್ ಕಾಣ್ತಾ ಇರುತ್ತೆ ಈ ಸರ್ಕಲ್ ಒಳಗಡೆ. ಇಲ್ಲಿ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಗೆ ಬ್ಲಾಕ್ ಬ್ಯಾಕ್ ಗ್ರೌಂಡ್ ಬೇಕು ಅಂತಂದ್ರೆ, ನಾನು ಯೂಸ್ ಮಾಡ್ತೀನಲ್ವಾ, ಅದು ಬೇಕು ಅಂತಂದ್ರೆ ಡಾರ್ಕ್ ಥೀಮ್ ಅಂತ ಕೊಡಿ. ಬಟ್ ನಿಮ್ಗೆ ಬ್ಲಾಕ್ ಕಲರ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಬೇಡ ಅಂತ ಅಂದ್ರೆ ನೀವು ವೈಟ್ ಇಟ್ಕೋಬಹುದು. ಬಟ್ ನಾನು ಪರ್ಸನಲಿ ಬ್ಲಾಕ್ ನ ಯೂಸ್ ಮಾಡ್ತೀನಿ, ಯಾಕಂದ್ರೆ ಕಣ್ಣಿಗೆ ಸ್ವಲ್ಪ ಕೂಲ್ ಆಗಿರುತ್ತೆ ಅನ್ನೋಕ್ಕೋಸ್ಕರ. ಈಗ ನೋಡಿ ನಮ್ಗೆ ಬ್ಲಾಕ್ ಕಲರ್ ಆಯ್ತು, ಬ್ಯಾಕ್ ಗ್ರೌಂಡ್ ಕಂಪ್ಲೀಟ್ ಆಗಿ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂದ್ರೆ ಇಲ್ಲೆಲ್ಲ ಗ್ರಿಡ್ ಲೈನ್ ಗಳೆಲ್ಲ ಕಾಣ್ತಿದೆಯಲ್ವಾ, ಇದನ್ನೆಲ್ಲ ನೀವು ಚೇಂಜ್ ಮಾಡ್ಕೋಬೇಕು. ಹಾಗೆ ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು, ಫಸ್ಟ್ ಟೈಮ್ ನೀವು ಅಕೌಂಟ್ ಓಪನ್ ಮಾಡಿದೀರಾ ಅಂತ ಅಂದ್ರೆ ಈ ತರ ಓಪನ್ ಆಗುತ್ತೆ. ನೀವು ಚಾರ್ಟ್ ಓಪನ್ ಮಾಡಿದ ತಕ್ಷಣ ಇಲ್ಲಿ ನಮಗೆ ಬೈ ಚಾನ್ಸ್ US ಸ್ಟಾಕ್ ಗಳು ಕಾಣ್ತಾ ಇದ್ರೆ, ನಿಫ್ಟಿ 50 ಬಂದಿಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು, ಅದನ್ನೆಲ್ಲ ಡಿಲೀಟ್ ಮಾಡ್ಕೋಬೇಕು. ಈ ತರ ಜಸ್ಟ್ ಮೌಸ್ ಕರ್ಸರ್ ನ ನೀವು ಇಟ್ಟ ತಕ್ಷಣ ನೋಡಿ ಇಲ್ಲಿ ನಿಮ್ಗೆ ಡಿಲೀಟ್ ಆಪ್ಷನ್ ಕಾಣ್ತಾ ಇದೆ. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕೋದು, ಡಿಲೀಟ್ ಆಗುತ್ತೆ. ಎಲ್ಲಾನು ಡಿಲೀಟ್ ಮಾಡ್ಕೊಂಡು ನಿಮ್ಗೆ ಯಾವ್ದು ಬೇಕು ಅದನ್ನ ಇಲ್ಲಿ ನಾವು ವಾಚ್ ಲಿಸ್ಟ್ ಅಲ್ಲಿ ಆಡ್ ಮಾಡ್ಕೋಬಹುದು. ಈ ತರ ಪ್ಲಸ್ ಐಕಾನ್ ಇದೆಯಲ್ವಾ, ಇದನ್ನ ಕ್ಲಿಕ್ ಮಾಡಿದ್ರೆ ಆಯ್ತು. ಇಲ್ಲಿ ನಿಮ್ಗೆ ಯಾವ್ದು ಬೇಕು ಆಲ್ ಅಂತ ಇಟ್ಕೊಳ್ಳಿ, ಅದನ್ನ ನೀವು ಟೈಪ್ ಮಾಡಿ ಅಲ್ಲಿ ನೀವು ಆಡ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ನಾನೀಗ ನಿಫ್ಟಿ ಅಂತ ಕೊಡ್ತೀನಿ. ಕೊಟ್ಟ ತಕ್ಷಣ ನಮಗೆ ಇಷ್ಟು ಬರುತ್ತೆ. ಇಲ್ಲಿ ನೀವೇನ್ ಮಾಡಬೇಕು, ನಿಫ್ಟಿ 50 ಯಾವುದು ಅಂತ ನೋಡ್ಕೊಂಡು, NSE ಅಂತ ನೋಡ್ಕೊಂಡು, ಇದು ಆಲ್ರೆಡಿ ಆಡ್ ಆಗಿದೆ, ಅದಕ್ಕೋಸ್ಕರ ಇಲ್ಲಿ ಆಡ್ ಆಗಿದೆ ಅಂತ ತೋರಿಸಿದೆ. ಡಿಲೀಟ್ ಮಾಡಿ ಅಂತ ಕೇಳ್ತಾ ಇದೆ. ಬೈ ಚಾನ್ಸ್ ಆಡ್ ಆಗಿಲ್ಲ ಅಂದ್ರೆ ಈ ತರ ಪ್ಲಸ್ ಮಾರ್ಕ್ ಬರುತ್ತೆ, ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡಿ ನಿಮ್ಗೆ ಆಡ್ ಆಯ್ತು. ಯಾವುದೇ ಸ್ಟಾಕ್ಸ್ ಅಥವಾ ಇಂಡೆಕ್ಸ್ ಬೇಕಾದ್ರೂ ಕೂಡ ನೀವು ಇಲ್ಲಿ ಆಡ್ ಮಾಡ್ಕೋಬಹುದು. ಸೇಮ್ ಕ್ಲಿಕ್ ಮಾಡೋದು, ಅದ್ರ ಸರ್ಚ್ ಮಾಡೋದು, ಆಡ್ ಮಾಡ್ಕೊಳ್ಳೋದು, ಇಷ್ಟೇ, ತುಂಬಾ ಸಿಂಪಲ್.
ಸೊ ಇದಿಷ್ಟ ಆದ್ಮೇಲೆ ನಾವ್ ಈ ಚಾರ್ಟ್ ಅಲ್ಲಿ ಕೆಲವೊಂದು ಸೆಟ್ಟಿಂಗ್ಸ್ ನ ಮಾಡ್ಕೋಬೇಕು. ಅದೇನು ಅಂತ ನಿಮಗೆ ಫಸ್ಟ್ ತೋರಿಸ್ತೀನಿ. ಇಲ್ಲಿ ನೋಡಿ ನಮಗೆ ಬೈ ಸೆಲ್ ಅಂತ ಇದೆ. ಇದು ನಮ್ಗೆ ಯಾವುದೇ ರೀತಿ ರಿಕ್ವೈರ್ಮೆಂಟ್ ಇಲ್ಲ. ಅದೇ ತರ ನೋಡಿ ಇಲ್ಲಿ ನಿಮಗೆ ಚೌಕ ಬಾಕ್ಸ್ ತರ ಕಾಣ್ತಾ ಇದೆ ಸ್ಕ್ವೇರ್ ಆಗಿ ಈ ಗ್ರಿಡ್ ಲೈನ್ ಗಳು. ಇದು ಕೂಡ ನಮ್ಗೆ ಯಾವುದೇ ರೀತಿ ರಿಕ್ವೈರ್ಮೆಂಟ್ಸ್ ಇಲ್ಲ. ಅದನ್ನೆಲ್ಲ ನಾವು ಎಲ್ಲಿ ಚೇಂಜ್ ಮಾಡಬೇಕು ಅಂದ್ರೆ ಇಲ್ಲಿ ಸೆಟ್ಟಿಂಗ್ಸ್ ಬನ್ನಿ. ಸೆಟ್ಟಿಂಗ್ಸ್ ಗೆ ಬಂದ ತಕ್ಷಣ ಫಸ್ಟ್ ಸಿಂಬಲ್ ಗೆ ಹೋಗಿ. ಸಿಂಬಲ್ ಅಲ್ಲಿ ಏನ್ ಕಾಣ್ತಿದೆಯಲ್ವಾ ಎಲ್ಲ ಇದನ್ನ ಇಟ್ಕೊಳ್ಳಿ. ಸಮ್ ಟೈಮ್ ಏನಾಗುತ್ತೆ ಈ ಸೆಷನ್ ಅಂತ ಇದೆಯಲ್ವಾ ಇದು ಎಕ್ಸ್ಟೆಂಡೆಡ್ ಟ್ರೇಡಿಂಗ್ ಅವರಿಗೆ ಸೆಲೆಕ್ಟ್ ಆಗಿರುತ್ತೆ ಡಿಫಾಲ್ಟ್ ಆಗಿ. ಅದನ್ನ ರೆಗ್ಯುಲರ್ ಅಂತ ಮಾಡ್ಕೊಳ್ಳಿ. ನೆಕ್ಸ್ಟ್ ಟೈಮ್ ಝೋನ್ ಇಲ್ಲಿ ಆಲ್ರೆಡಿ ಡಿಫಾಲ್ಟ್ ಆಗಿ ಸೆಲೆಕ್ಟ್ ಆಗಿದೆ ನಮ್ಮ ಇಂಡಿಯನ್ ಟೈಮ್ ಝೋನ್. ಇದನ್ನ ನೀವು UTC ಪ್ಲಸ್ 5:30 ಕೋಲ್ಕತ್ತಾ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಮ್ಮ ಒಂದು ಟೈಮ್ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ, ಅಂದ್ರೆ ನಮ್ಮ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ನ. ಸೊ ನೆಕ್ಸ್ಟ್ ಏನ್ ಮಾಡಬೇಕು, ಸ್ಟೇಟಸ್ ಲೈನ್. ಸ್ಟೇಟಸ್ ಲೈನ್ ಅಲ್ಲಿ ಏನೇನು ನಾನು ಸೆಲೆಕ್ಟ್ ಮಾಡಿದ್ದೀನಲ್ವಾ ಇದಿಷ್ಟನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಮೇನ್ ಆಗಿ ಈ ಆರ್ಗ್ಯುಮೆಂಟ್ಸ್ ಅಂತ ಇರುತ್ತಲ್ವಾ ಇದನ್ನ ನೀವು ಅನ್ಟಿಕ್ ಮಾಡ್ಕೊಳ್ಳಿ. ನಾನು ಆಲ್ರೆಡಿ ಮಾಡಿದ್ದೀನಿ, ಯಾಕೆಂದ್ರೆ ಇಲ್ಲಿ ನಮಗೆ ಇಂಡಿಕೇಟರ್ಸ್ ಅಲ್ಲಿ ಆ ಬೇಡದೇ ಇರೋ ಒಂದು ವ್ಯಾಲ್ಯೂಸ್ ಕಾಣಿಸುತ್ತೆ, ಅದಕ್ಕೋಸ್ಕರ. ಇದನ್ನೆಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ, ಬಟ್ ಇದು ಕಂಪ್ಲೀಟ್ ಕೋರ್ಸ್ ಆಗಿರೋದ್ರಿಂದ ನಿಮಗೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇನೆ. ಮಿಕ್ಕಿದೆಲ್ಲ ಇಲ್ಲಿ ನಾನು ಏನೇನು ಸೆಲೆಕ್ಟ್ ಮಾಡಿದ್ದೀನಲ್ವಾ ಅದನ್ನೇ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸ್ಕೇಲ್ಸ್ ಲೈನ್. ಇಲ್ಲೂ ಕೂಡ ಅಷ್ಟೇನೆ, ನಾನು ಏನೇನು ಸೆಲೆಕ್ಟ್ ಮಾಡಿದ್ದೀನಲ್ವಾ ಅದನ್ನೇ ನೀವು ಯೂಸ್ ಮಾಡಿ, ಬೇರೆ ಯಾವುದೇ ರೀತಿ ಚೇಂಜಸ್ ಮಾಡೋದು ಬೇಡ. ಹಾಗೆ ಮುಂದೆ ನಾವು ಕ್ಯಾನ್ವಾಸ್ ಆಪ್ಷನ್ ನ ಚೆಕ್ ಮಾಡಬೇಕು. ಇಲ್ಲಿ ನೋಡಿ ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಈ ಗ್ರಿಡ್ ಲೈನ್ ನ ತೆಗಿಬೇಕು ಅಂತಂದ್ರೆ ನೀವೇನಾದ್ರೂ ವೈಟ್ ಬ್ಯಾಕ್ ಗ್ರೌಂಡ್ ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಇಲ್ಲಿ ಕಲರ್ ಗೆ ಬಂದ್ಬಿಟ್ಟು ಎಲ್ಲ ಕೂಡ ನೀವು ವೈಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಬ್ಲಾಕ್ ನ ಯೂಸ್ ಮಾಡ್ತಿರೋದ್ರಿಂದ ಬ್ಲಾಕ್ ಅಂತ ಸೆಲೆಕ್ಟ್ ಮಾಡ್ಕೊಂತೀನಿ ಇಲ್ಲಿ. ಓಕೆ, ಹಾಗೆ ನೆಕ್ಸ್ಟ್ ಗ್ರಿಡ್ ಲೈನ್ಸ್. ಈ ಗ್ರಿಡ್ ಲೈನ್ ಕೂಡ ಅಷ್ಟೇನೆ, ನೀವೇನಾದ್ರೂ ವೈಟ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಫುಲ್ ವೈಟ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬ್ಲಾಕ್ ಯೂಸ್ ಮಾಡ್ತಾ ಇದ್ದೀನಿ ಅಂದ್ರೆ ಬ್ಲಾಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಅಷ್ಟೇ ನಾನು ಬ್ಲಾಕ್ ನ ಸೆಲೆಕ್ಟ್ ಮಾಡ್ಕೊಂತಾ ಇದ್ದೀನಿ. ನೋಡಿ ಈಗ ನಮಗೆ ಕಂಪ್ಲೀಟ್ ಆಗಿ ಇಲ್ಲಿ ಗ್ರಿಡ್ ಲೈನ್ ಹೊರಟೋಗ್ಬಿಟ್ಟು ಪ್ಲೇನ್ ಆಗಿ ಕಾಣ್ತಾ ಇದೆ. ಗ್ರಿಡ್ ಲೈನ್ ಇಂದ ನಮಗೆ ಯಾವುದೇ ರೀತಿ ಯೂಸ್ ಇಲ್ಲ, ಅದಕ್ಕೋಸ್ಕರ ನಾವು ಚಾರ್ಟ್ ನ ನೀಟ್ ಆಗಿ ಇಟ್ಕೋಬೇಕು. ಸೊ ಇದಿಷ್ಟೇನೆ ಇಲ್ಲಿ, ಅದು ಬಿಟ್ಟು ಬೇರೆ ಏನು ಇಲ್ಲ. ಮಿಕ್ಕಿದೆಲ್ಲ ಸೇಮ್ ಸೆಟಪ್ ಇಟ್ಕೊಳ್ಳಿ. ನೀವೇನಾದ್ರೂ ಅಲ್ಲಿ ಚೇಂಜಸ್ ಆಗಿದೆ ಅಂದ್ರೆ ನೀಟ್ ಆಗಿ ಇದನ್ನ ಅಬ್ಸರ್ವ್ ಮಾಡ್ಕೊಳ್ಳಿ, ಪಾಸ್ ಮಾಡ್ಕೊಂಡು. ಓಕೆ, ನೆಕ್ಸ್ಟ್ ಟ್ರೇಡಿಂಗ್. ಟ್ರೇಡಿಂಗ್ ಅಲ್ಲಿ ನಾವು ಈ ಬೈ ಸೆಲ್ ಬಟನ್ ಏನ್ ಕಾಣ್ತಿದೆಯಲ್ವಾ ಇದನ್ನ ರಿಮೂವ್ ಮಾಡಬೇಕು. ಯಾಕೆಂದ್ರೆ ನಾವಿಲ್ಲಿ ಜಸ್ಟ್ ಚಾರ್ಟ್ ಮಾತ್ರ ಅಬ್ಸರ್ವ್ ಮಾಡ್ತೀವಿ, ಯಾವುದೇ ರೀತಿ ಬೈ ಸೆಲ್ ಮಾಡಲ್ಲ ಇಲ್ಲಿ ಅಲ್ವಾ. ಅದಕ್ಕೋಸ್ಕರ ಇದನ್ನ ಅನ್ಟಿಕ್ ಮಾಡ್ತೀನಿ. ಮಿಕ್ಕಿದೆಲ್ಲ ಕೂಡ ನೀವು ಇಲ್ಲಿ ಏನ್ ಫಾಲೋ ಮಾಡಿದೀನೋ ಅದೇ ತರ ನೀವು ಫಾಲೋ ಮಾಡ್ಕೊಳ್ಳಿ. ಅಲರ್ಟ್ ಅಲ್ಲಿ ಯಾವುದೇ ರೀತಿ ಚೇಂಜಸ್ ಬೇಡ, ಇಲ್ಲಿ ಏನಿದೆ ಅದನ್ನ ಮಾಡ್ಕೊಳ್ಳಿ, ಡಿಫಾಲ್ಟ್ ಆಗಿರುತ್ತೆ. ನೆಕ್ಸ್ಟ್ ಈವೆಂಟ್ಸ್ ಅಲ್ಲಿ ಸೆಷನ್ ಬ್ರೇಕ್ಔಟ್ ಅನ್ನೋದೊಂದು ಸೆಲೆಕ್ಟ್ ಆಗಿರುತ್ತೆ ಕೆಲವೊಬ್ಬರಿಗೆ, ಇದನ್ನ ನೀವು ಅನ್ಟಿಕ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಇದು ಟಿಕ್ ಆಗಿದ್ರೆ ಈ ತರ ಮಧ್ಯದಲ್ಲಿ ದಿನದಿಂದ ದಿನದ ಎಂಡ್ ವರ್ಗು ಈ ತರ ಒಂದು ಲೈನ್ಸ್ ಕಾಣಿಸುತ್ತೆ. ನೀವು ಲಾಂಗ್ ಟೈಮ್ ಫ್ರೇಮ್ ಹೋದ್ರೆ ನಿಮ್ಗೆ ಇದು ತುಂಬಾ ಇರಿಟೇಟ್ ಆಗುತ್ತೆ, ಅದಕ್ಕೋಸ್ಕರ ನೀವು ಇದನ್ನ ಅನ್ಟಿಕ್ ಮಾಡ್ಕೋಬೇಕು. ಇಷ್ಟಾದ್ಮೇಲೆ ಏನ್ ಮಾಡಿ ಗೊತ್ತಾ, ಓಕೆ ಅಂತ ಕ್ಲಿಕ್ ಮಾಡಿ, ನಿಮ್ಮ ಚಾರ್ಟ್ ಸೆಟಪ್ ಆಗುತ್ತೆ. ಇಲ್ಲಿ ಸೇವ್ ಅಂತ ಕ್ಲಿಕ್ ಮಾಡಿ. ಒಂದ್ಸಾರಿ ನೀವು ಸೇವ್ ಅಂತ ಮಾಡಿದ್ರಿ ಅಂತಂದ್ರೆ ನಾಳೆ ಮತ್ತೆ ತಿರ್ಗಾ ನೀವು ಇದನ್ನ ಓಪನ್ ಮಾಡಿದ್ರೆ ಇದೇ ತರ ನಿಮ್ಗೆ ಓಪನ್ ಆಗುತ್ತೆ. ಇದಿಷ್ಟು ಬೇಸಿಕ್ ಸೆಟ್ಟಿಂಗ್ಸ್ ನ ನೀವೆಲ್ಲರೂ ಮಾಡ್ಕೋಬೇಕು. ಈ ತರ ಮಾಡ್ಕೊಂಡ್ರಿಂದ ನಿಮ್ಗೆ ಈ ತರ ಚಾರ್ಟ್ ನೀಟಾಗಿ ನೋಡಕ್ ಸಿಗುತ್ತೆ. ಈಗ ನಾವು ಇದರಲ್ಲಿ ಏನೇನ್ ಆಪ್ಷನ್ಸ್ ಇದೆ ಟ್ರೇಡಿಂಗ್ ವ್ಯೂ ಅಲ್ಲಿ ಅಂತ ನೋಡುವ. ಇಲ್ಲಿ ಏನ್ ಕಾಣ್ತಿದೆಯಲ್ಲ ಈ ಒಂದು ಪ್ರೈಸ್ ಗಳು, ಇದು ನಮಗೆ ಸ್ಟಾಕ್ಸ್ ಅಥವಾ ಇಂಡೆಕ್ಸ್ ನ ಪ್ರೈಸ್ ಗಳು ಕಾಣಿಸುತ್ತೆ. ಇಲ್ಲಿ ನೀವು ಯಾವ್ದಾದ್ರು ತಗೊಳ್ಳಿ, ಎಲ್ಲ ಕೂಡ ನಿಮ್ಗೆ ಈ ಕಡೆ ಕಾಣಿಸುತ್ತೆ. ಅದಾದ್ಮೇಲೆ ನಮ್ಗೆ ಈ ಕಡೆ ಕಾಣಿಸುತ್ತಲ್ವಾ ಇವೆಲ್ಲ ನಮ್ಗೆ ಟೆಕ್ನಿಕಲ್ ಟೂಲ್ಗಳು. ಈಗ ನಮ್ಗೆ ಫಿಬೋನಚಿ ಲೈನ್ಸ್ ಗಳು ಇವೆಲ್ಲ ಬರುತ್ತಲ್ವಾ ಅದೆಲ್ಲ ನಮ್ಗೆ ಇಲ್ಲಿ ಸಿಗುತ್ತೆ. ನೀವು ಇಲ್ಲಿ ಹೋಗ್ಬಿಟ್ಟು ಈ ತರ ಒಂದು ಏರೋ ಮಾರ್ಕ್ ಇದೆಯಲ್ವಾ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ್ಯಾವ್ದು ಬೇಕು ನಿಮ್ಗೆ ಪ್ರತಿಯೊಂದು ಕೂಡ ಸಿಗುತ್ತೆ. ನಮ್ಗೆ ನಾರ್ಮಲ್ ಡಿಮಾರ್ಟ್ ಅಕೌಂಟ್ ಅಲ್ಲಿ ಏನ್ ಸಿಗುತ್ತಲ್ವಾ ಅದಕ್ಕಿಂತ ಹೆಚ್ಚಿಗೆ ಸಿಗುತ್ತೆ. ಇಲ್ಲಿ ಫಿಬೋನಚಿ ಆಗ್ಲಿ, ಲೈನ್ಸ್ ಆಗ್ಲಿ, ವೇವ್ ಕೌಂಟ್ ಆಗ್ಲಿ, ಅಥವಾ ನಿಮ್ಗೆ ರೆಕ್ಟಾಂಗಲ್ ಆಗ್ಲಿ, ಪ್ರತಿಯೊಂದು ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಿಮ್ಗೆ ಇನ್ನೊಂದು ಆಪ್ಷನ್ಸ್ ಏನಿದೆ ಅಂತಂದ್ರೆ ನಿಮ್ಗೆ ಯಾವ ಟೂಲ್ ಬೇಕು, ಯಾವ್ದನ್ನ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿರೋ ಇಲ್ಲಿಗೆ ಬಂದು ಹುಡ್ಕೊಂಡ್ ಮಾಡ್ಬೇಕು ಅಂತ ಇಲ್ಲ. ಜಸ್ಟ್ ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸ್ಟಾರ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಆಯ್ತು. ನಿಮ್ಗೆ ನೋಡಿ ಇಲ್ಲಿ ಫೇವರೇಟ್ ಅಲ್ಲಿ ಆಡ್ ಆಗುತ್ತೆ. ಎಷ್ಟು ಬೇಕಾದ್ರೂ ನೀವು ಈ ತರ ಫೇವರೇಟ್ ಗೆ ಆಡ್ ಮಾಡ್ಕೋಬಹುದು. ಒಂದ್ಸಾರಿ ನೀವು ಈ ಸ್ಟಾರ್ ಬಟನ್ ನ ಕ್ಲಿಕ್ ಮಾಡಿ ಈ ತರ ಯೆಲ್ಲೋ ಕಲರ್ ಆಯ್ತು ಅಂತ ಅಂದ್ರೆ ನಿಮ್ಗೆ ನೋಡಿ ಈ ತರ ಒಂದು ಟ್ಯಾಬ್ ಪಾಪ್ ಅಪ್ ಆಗುತ್ತೆ. ಇಲ್ಲಿ ನೀವು ಜಸ್ಟ್ ಕ್ಲಿಕ್ ಮಾಡೋದು, ನಿಮ್ಗೆ ಹೇಗೆ ಬೇಕೋ ಆ ತರ ಚಾರ್ಟ್ ಅಲ್ಲಿ ನೀವು ಡ್ರಾ ಮಾಡ್ಕೊಂಡ್ರೆ ಮುಗೀತು. ಇದು ನಿಮ್ಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಶಾರ್ಟ್ ಕಟ್ ಆಗಿ ನಾವು ಟೂಲ್ಸ್ ಯೂಸ್ ಮಾಡಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಹೋಗ್ಬಿಟ್ಟು ಇಲ್ಲೆಲ್ಲ ಸರ್ಚ್ ಮಾಡ್ಕೊಂಡು ಕುತ್ಕೋಬೇಕು ಅಂತಿಲ್ಲ, ಯಾವ್ಯಾವ್ದನ್ನ ಬೇಕೋ ನೀವು ಈ ತರ ಆಡ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಗೆ ಟೈಮ್ ಫ್ರೇಮ್ ಕಾಣಿಸುತ್ತೆ. ನಮ್ಗೆ 5 ಮಿನಿಟ್ಸ್ ಬೇಕು, 15 ಮಿನಿಟ್ಸ್ ಬೇಕು, ಯಾವ್ದನ್ನ ಬೇಕಾದ್ರೂ ಕೂಡ ನಾವು ಸೆಲೆಕ್ಟ್ ಮಾಡ್ಕೋಬಹುದು. ಇಲ್ಲಿ ನಮ್ಗೆ ಕ್ಯಾಂಡಲ್ಸ್ ಕಾಣುತ್ತೆ, ಯಾವ ಕ್ಯಾಂಡಲ್ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದು. ಹಾಗೆ ನೆಕ್ಸ್ಟ್ ನಾವು ಇಲ್ಲಿ ಇಂಡಿಕೇಟರ್ ನ ಕಾಣ್ತಾ ಇದೀವಿ. ಇಲ್ಲಿ ನಮ್ಗೆ ಯಾವ ಇಂಡಿಕೇಟರ್ ಬೇಕೋ ಅದನ್ನ ಚೆಕ್ ಮಾಡಿದ್ರೆ ಆಯ್ತು. ನಿಮ್ಗೆ ಸಾಕಷ್ಟು ಇಂಡಿಕೇಟರ್ ಬರುತ್ತೆ. ನಮ್ಮ ನಾರ್ಮಲ್ ಏನು ಒಂದು ಡಿಮಾರ್ಟ್ ಅಕೌಂಟ್ ಟ್ರೇಡಿಂಗ್ ವ್ಯೂ ಚಾರ್ಟ್ ಇರುತ್ತಲ್ವಾ ಅದಕ್ಕಿಂತ ಜಾಸ್ತಿ ಸಿಗುತ್ತೆ ನಮ್ಗೆ ಇಲ್ಲಿ ಇಂಡಿಕೇಟರ್ ಗಳು. ಸಾಕಷ್ಟು ಜನ ಅವ್ರಿಗೆ ಹೆಂಗ್ ಬೇಕೋ ಆ ತರ ಕ್ರಿಯೇಟ್ ಮಾಡ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡಿರ್ತಾರೆ. ಅದನ್ನೆಲ್ಲ ಕೂಡ ನಾವು ಯೂಸ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನಿಮ್ಗೆ ರಿಪ್ಲೈ ಬಾರ್ ಇದೆ, ಇದು ಪ್ರೀಮಿಯಂ ಮೆಂಬರ್ ಗೆ ಮಾತ್ರ. ಸೊ ಅದ್ರ ಬಗ್ಗೆ ಕೂಡ ಹೇಳ್ತೀನಿ ನಿಮ್ಗೆ. ಹಾಗೆ ನಾವಿಲ್ಲಿ ಸ್ಕ್ರೀನ್ ಶಾಟ್ ಕೂಡ ತಗೋಬಹುದು. ಇದರಲ್ಲಿ ಜೊತೆಲಿ ನಮ್ಗೆ ಫುಲ್ ಸ್ಕ್ರೀನ್ ಮೋಡ್ ಬೇಕು ಅಂದ್ರೆ ಈ ತರ ಕ್ಲಿಕ್ ಮಾಡಿದ್ರೆ ಫುಲ್ ಸ್ಕ್ರೀನ್ ಆಗಿ ಕಾಣಿಸುತ್ತೆ. ಇಷ್ಟು ನಮ್ಗೆ ಸಾಕು. ಹಾಗೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತೀನಿ ನೋಡಿ. ಸಮ್ ಟೈಮ್ಸ್ ನೀವು ಈ ತರ ಕ್ಲಿಕ್ ಮಾಡ್ಕೊಂಡು ಮೇಲೆ ಕೆಳಗೆ ಮಾಡಿದ್ರು ಕೂಡ ಚಾರ್ಟ್ ಮೂವ್ ಆಗಲ್ಲ ಅಂತಂದ್ರೆ ನೀವು ಮೌಸ್ ನ ತಗೊಂಡು ಈ ಕಾರ್ನರ್ ಬನ್ನಿ, ಇಲ್ಲಿ ಆಟೋ ಸೆಲೆಕ್ಟ್ ಆಗಿರುತ್ತೆ. ಇದನ್ನ ನೀವು ಜಸ್ಟ್ ಕ್ಲಿಕ್ ಮಾಡಿದ್ರೆ ಗ್ರೀನ್ ಕಲರ್ ಹೊರಟೋಗುತ್ತೆ. ಈಗ ನಿಮ್ಗೆ ಈ ತರ ಮೂವ್ ಆಗುತ್ತೆ. ಇದನ್ನ ನೀವು ಇಂಪಾರ್ಟೆಂಟ್ ಆಗಿ ತಿಳ್ಕೊಂಡಿರ್ಬೇಕು. ಯಾಕಂದ್ರೆ ಸಮ್ ಟೈಮ್ಸ್ ಲಾಕ್ ಆಯ್ತು ಅಂತಂದ್ರೆ ಎಷ್ಟೊಂದು ಜನ ಹುಡುಕಾಡ್ತಿರ್ತಾರೆ ಎಲ್ಲಿದೆ ಅಂತ ಅಂದ್ಬಿಟ್ಟು. ಇದಿಷ್ಟು ನಾವು ನಾರ್ಮಲ್ ಆಗಿ ಒಂದು ಬೇಸಿಕ್ ಆಗಿ ನಿಮ್ಗೆ ಟ್ರೇಡಿಂಗ್ ವ್ಯೂ ಅಲ್ಲಿ ಯಾವ ತರ
ಯೂಸ್ ಮಾಡಬೇಕು ಅಂತ ಹೇಳಿದೀನಿ. ಇನ್ನು ಸಾಕಷ್ಟು ಆಪ್ಷನ್ಸ್ ಇದೆ. ಇಲ್ಲೆಲ್ಲ ನೋಡಿ ನಿಮ್ಗೆ ಯಾವ ಟೈಮ್ ಬೇಕು ಅದನ್ನೆಲ್ಲ ಡಿಫಾಲ್ಟ್ ಆಗಿ ಸೆಟ್ ಮಾಡಿದ್ರೆ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆಯ್ತು. 1 ಮಂತ್ ಹೋಗುತ್ತೆ, 5 ಡೇಸ್ ಹೋಗುತ್ತೆ, 1 ಡೇ ಹೋಗುತ್ತೆ. ಎಲ್ಲ ನೀವು ಫ್ರೀ ಇದ್ದಾಗ ಇದನ್ನೆಲ್ಲ ಚೆಕ್ ಮಾಡ್ಕೊಳ್ಳಿ. ಸಾಕಷ್ಟು ಆಪ್ಷನ್ಸ್ ಇದೆ. ಸೊ ನಾನು ಎಷ್ಟು ಬೇಕೋ ಅಷ್ಟನ್ನ ನಿಮ್ಗೆ ಹೇಳಿದೀನಿ. ಈಗ ನಾವು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ನೋಡುವ. ಈ ಒಂದು ಟ್ರೇಡಿಂಗ್ ವ್ಯೂ ನ ಯೂಸ್ ಮಾಡಕ್ಕೆ ನಾವು ಎಷ್ಟು ಪೇ ಮಾಡಬೇಕು? ನಾರ್ಮಲ್ ಆಗಿ ನಾವು ಇದಕ್ಕೆ ಯಾವುದೇ ರೀತಿ ಪೇ ಮಾಡುವಂತ ನೆಸೆಸಿಟಿ ಇಲ್ಲ. ನೀವು ಒಂದು ಫ್ರೀ ಅಕೌಂಟ್ ನ ಓಪನ್ ಮಾಡಿದ್ರೆ ನಿಮಗೆ 2 ಇಂಡಿಕೇಟರ್ ನಿಮ್ಗೆ ಅವ್ನು ಫ್ರೀ ಆಗಿ ಕೊಡ್ತಾನೆ. ಇಲ್ಲಿ ಆಡ್ ಮಾಡ್ಕೊಂಡ್ರೆ ನೀವು 2 ಇಂಡಿಕೇಟರ್ ನ ಯೂಸ್ ಮಾಡಬಹುದು. ಅದೇ ತರ ಬೇರೆ ಎಲ್ಲಾ ಒಂದು ಚಾರ್ಟ್ ಗಳನ್ನು ಕೂಡ ನೀವು ಇಲ್ಲಿ ಯೂಸ್ ಮಾಡಬಹುದು. ನೀವೇನಾದ್ರೂ ಪೇ ಮಾಡಿದ್ರಿ ಅಂತಂದ್ರೆ ಅದನ್ನ ನೀವು ಸಬ್ಸ್ಕ್ರಿಪ್ಷನ್ ಅಲ್ಲಿ ಹೋಗಿ ನೋಡ್ಬೇಕಾಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿದ್ರೆ ಅಕೌಂಟ್ ಅಲ್ಲಿ ಕಾಣಿಸುತ್ತೆ. ನಿಮಗೆ ವರ್ಷಕ್ಕೆ ಒಂದು 12,000 ಚಾರ್ಜ್ ಮಾಡ್ತಾನೆ. ನಾರ್ಮಲ್ ಆಗಿ ನಿಮಗೆ ಒಂದು 5 ಇಂಡಿಕೇಟರ್ಸ್ ಕೊಡ್ತಾನೆ. ಕೆಲವೊಂದು ಆಪ್ಷನ್ ಗಳು ಕೂಡ ಅಡಿಷನಲ್ ಆಗಿ ಕೊಡ್ತಾನೆ. ನೀವು ಈ ಸ್ಕ್ರೀನ್ ನ ಡಬಲ್ ಮಾಡ್ಕೊಂಡು ಕೂಡ ನೋಡಬಹುದು. ಈ ತರ ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ನಿಮ್ಗೆ ಪ್ರೈಸ್ ಬಗ್ಗೆ ಜಾಸ್ತಿ ತಿಳ್ಕೋಬೇಕು ಅಂತಂದ್ರೆ ಇಲ್ಲಿ ಮೌಸ್ ಕರ್ಸರ್ ನ ಕ್ಲಿಕ್ ಮಾಡಿ ನಿಮ್ಮ ಫಸ್ಟ್ ಲೆಟರ್ ಮೇಲೆ ನೆಕ್ಸ್ಟ್ ಇಲ್ಲಿ ಅಕೌಂಟ್ ಅಂಡ್ ಬಿಲ್ಲಿಂಗ್ ಅಂತ ಇರುತ್ತೆ. ಇದನ್ನ ಕ್ಲಿಕ್ ಮಾಡಿದ್ರೆ ಪ್ರೈಸ್ ಡೀಟೇಲ್ ಸಿಗುತ್ತೆ ನಿಮ್ಗೆ. ನಾರ್ಮಲ್ ಆಗಿ ಯಾರು ಕೂಡ ಪೇ ಮಾಡಿ ತಗೋಬೇಕು ಅಂತೆಲ್ಲ. ನಿಮ್ಗೆ ಏನಾದ್ರೂ ಇಷ್ಟ ಇದೆ ನನಗೊಂದು 5-10 ಇಂಡಿಕೇಟರ್ ನ ಹಾಕೋಬೇಕು, ಹಾಗೆ ಸ್ಪ್ಲಿಟ್ ಸ್ಕ್ರೀನ್ ಎಲ್ಲ ತಗೋಬೇಕು ಅಂತ ಅಂದ್ರೆ ನೀವು ಪೇ ಮಾಡ್ಕೊಂಡು ಯೂಸ್ ಮಾಡಬಹುದು. ಬಟ್ ನಾನ್ ಸಜೆಸ್ಟ್ ಮಾಡೋದು ಯಾರು ಕೂಡ ಪೇ ಮಾಡಿ ಯೂಸ್ ಮಾಡುವಂತ ನೆಸೆಸಿಟಿ ಇಲ್ಲ. ಈ ನಾರ್ಮಲ್ ಅಕೌಂಟ್ ನ ಯೂಸ್ ಮಾಡಿ. ಯಾಕೆ ಅಂದ್ರೆ ನಾನು ನಿಮ್ಗೆ ಜಾಸ್ತಿ ಇಂಡಿಕೇಟರ್ ನ ಆಡ್ ಮಾಡ್ಕೊಂಡು ಟ್ರೇಡ್ ಮಾಡುವಂತ ಅಥವಾ ಸ್ಟಾಕ್ ಮೇಲೆ ಇನ್ವೆಸ್ಟ್ ಮಾಡುವಂತ ಮೆಥಡ್ ನ ಹೇಳ್ಕೊಡಲ್ಲ. ತುಂಬಾ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ಈ ಫ್ರೀ ಅಕೌಂಟ್ ನ ನೀವು ಯೂಸ್ ಮಾಡಿದ್ರೆ ಸಾಕು. ಇದಿಷ್ಟು ಟ್ರೇಡಿಂಗ್ ವ್ಯೂ ಬಗ್ಗೆ ಆಯ್ತು. ಐ ಥಿಂಕ್ ನಿಮ್ಗೆ ಇದು ಪೂರ್ತಿಯಾಗಿ ಅರ್ಥ ಆಗಿದೆ ಅನ್ಕೊಂಡಿದೀನಿ. ಇನ್ನ ಜಾಸ್ತಿ ಡೀಟೇಲ್ ಬೇಕು ಅಂದ್ರೆ ಯೂಟ್ಯೂಬ್ ಅಲ್ಲಿ ಸಾಕಷ್ಟು ವಿಡಿಯೋ ಸಿಗುತ್ತೆ ಇಂಗ್ಲಿಷ್ ಅಲ್ಲಿ, ಹಿಂದಿಯಲ್ಲಿ. ಅದನ್ನ ನೀವು ತಿಳ್ಕೋಬಹುದು. ಈಗ ನಾವು ನೋಡ್ತಾ ಇರೋದು ಕ್ಯಾಂಡಲ್ ಸ್ಟಿಕ್. ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಸಾಕಷ್ಟು ಜನಕ್ಕೆ ಗೊತ್ತಿರುತ್ತೆ. ನಮಗೆ ಮಾರ್ಕೆಟ್ ಅಲ್ಲಿ ಚಾರ್ಟ್ ನ ರೀಡ್ ಮಾಡೋಕೆ ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಕ್ಯಾಂಡಲ್ ಸ್ಟಿಕ್. ಆಗ್ಲೇ ನಿಮ್ಗೆ ಚಾರ್ಟ್ ತೋರಿಸಿದ್ನಲ್ವಾ, ಅಲ್ಲೆಲ್ಲ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಗಳು ಕಾಣ್ತಿದ್ವು. ಅದನ್ನೇ ನಾವೀಗ ಇಲ್ಲಿ ಸ್ವಲ್ಪ ಇನ್ ಡೆಪ್ತ್ ಆಗಿ ತಿಳ್ಕೊಂತಾ ಇದೀವಿ. ಫಸ್ಟ್ ಪಾಯಿಂಟ್ ನ ನೋಡೋದಾದ್ರೆ ಕ್ಯಾಂಡಲ್ ಸ್ಟಿಕ್ ಅಂದ್ರೆ ಏನು, ಅದು ನಮಗೆ ಯಾಕೆ ಬೇಕು? ಕ್ಯಾಂಡಲ್ ಸ್ಟಿಕ್ ಅಂತ ಅಂದ್ರೆ ನಾವು ಯಾವ್ದಾದ್ರು ಒಂದು ಸ್ಟಾಕ್ ಅಲ್ಲಿ ಬೈಯರ್ ಮತ್ತೆ ಸೆಲ್ಲರ್ ಸೆಂಟಿಮೆಂಟ್ ನ ತಿಳ್ಕೋಬೇಕು ಅಂತ ಅಂದ್ರೆ ನಾವು ಕ್ಯಾಂಡಲ್ ಸ್ಟಿಕ್ ಮುಖಾಂತರನೇ ತಿಳ್ಕೊಂತೀವಿ. ಇಲ್ಲಿ ನಮಗೆ 2 ಕ್ಯಾಂಡಲ್ ಇರುತ್ತೆ. ಒಂದು ರೆಡ್ ಕ್ಯಾಂಡಲ್, ಇನ್ನೊಂದು ಗ್ರೀನ್ ಕ್ಯಾಂಡಲ್ ಇರುತ್ತೆ. ಈ 2 ಕ್ಯಾಂಡಲ್ ಮುಖಾಂತರ ಬೈಯರ್ ಮತ್ತೆ ಸೆಲ್ಲರ್ ಗಳು ಯಾವ ಜಾಗದಲ್ಲಿ ಇದ್ದಾರೆ, ಅವರ ಮೂವ್ಮೆಂಟ್ ಏನು, ಇದನ್ನೆಲ್ಲ ನಾವು ಅನಲೈಸ್ ಮಾಡ್ತಾ ಹೋಗ್ತೀವಿ. ಹಾಗೆ ನಮ್ಗದು ಯಾಕೆ ಬೇಕು ಅಂತ ಅಂದ್ರೆ ನಾವು ಯಾವ ಸ್ಟಾಕ್ ನ ಯಾವ ಮೂಮೆಂಟ್ ಅಲ್ಲಿ ಬೈ ಮಾಡಬೇಕು, ಯಾವ ತರದ ಕ್ಯಾಂಡಲ್ ಗಳು ನಮ್ಗಲ್ಲಿ ಫಾರ್ಮೇಶನ್ ಆಗಿದೆ. ಸೊ ಇದನ್ನೆಲ್ಲ ನಾವು ತಿಳಿಯೋಕೋಸ್ಕರ ನಮ್ಗೆ ಕ್ಯಾಂಡಲ್ ಸ್ಟಿಕ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದು ನಿಮ್ಗೀಗ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈಗ ನಾವು ಸೆಕೆಂಡ್ ಪಾಯಿಂಟ್ ಗೆ ಹೋಗುವ. ಕ್ಯಾಂಡಲ್ ಸ್ಟಿಕ್ ಮೂವ್ಮೆಂಟ್ ಅನ್ನು ರೀಡ್ ಮಾಡುವುದು ಹೇಗೆ, ಅಂದ್ರೆ ಅನಲೈಸ್ ಮಾಡುವುದು ಹೇಗೆ, ಅದನ್ನ ನಿಮ್ಗೆ ನೆಕ್ಸ್ಟ್ ಸ್ಲೈಡ್ ಅಲ್ಲಿ 1-2 ಕ್ಯಾಂಡಲ್ ಸ್ಟಿಕ್ ನ ತೋರಿಸ್ಬಿಟ್ಟು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಕ್ಯಾಂಡಲ್ ಸ್ಟಿಕ್ ಅಲ್ಲಿ ನಮಗೆ 2 ತರದ ಕ್ಯಾಂಡಲ್ ಸ್ಟಿಕ್ ಇರುತ್ತೆ. ಒಂದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್, ಇನ್ನೊಂದು ಬಿಯರಿಶ್ ಕ್ಯಾಂಡಲ್ ಸ್ಟಿಕ್. ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಅಂತ ಅಂದ್ರೆ ಮಾರ್ಕೆಟ್ ಮೇಲೆ ಹೋಗುತ್ತೆ, ಅಂದ್ರೆ ಬೈಯರ್ಸ್ ಇದಾರೆ ಅಂತ ಅರ್ಥ. ಬಿಯರಿಶ್ ಕ್ಯಾಂಡಲ್ ಸ್ಟಿಕ್ ಅಂತ ಅಂದ್ರೆ ಮಾರ್ಕೆಟ್ ಕೆಳಗಡೆ ಬರುತ್ತೆ, ಅಂದ್ರೆ ಸೆಲ್ಲರ್ಸ್ ಇದಾರೆ ಅಂತ ಅರ್ಥ. ಇದನ್ನ ನಾವು ರೆಡ್ ಅಲ್ಲಿ ತೋರಿಸ್ತೀವಿ, ಅಂದ್ರೆ ಬಿಯರಿಶ್ ನ. ಬುಲ್ಲಿಶ್ ನ ನಾವು ಗ್ರೀನ್ ಅಲ್ಲಿ ತೋರಿಸ್ತೀವಿ. ಈ 2 ಕಲರ್ ಅಲ್ಲೇ ನೀವು ಅರ್ಥ ಮಾಡ್ಕೊಂಡ್ಬಿಡ್ಬೇಕು, ಮಾರ್ಕೆಟ್ ಮೇಲೆ ಹೋಗುತ್ತೆ ಅಥವಾ ಕೆಳಗಡೆ ಹೋಗುತ್ತೆ ಅಂತ. ನಾವು ಅದನ್ನ ಅನಲೈಸ್ ಮಾಡೋದು ಇನ್ನ ಬೇರೆ ಬೇರೆ ತರ ಇದೆ. ಬಟ್ ಆದ್ರೆ ಸದ್ಯಕ್ಕೆ ಕ್ಯಾಂಡಲ್ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀನಿ, ಅದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ನಾವು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ನ ಯಾವ ತರ ರೀಡ್ ಮಾಡೋದು? ಇಲ್ಲಿ ನಮಗೆ ಕ್ಯಾಂಡಲ್ ಅಲ್ಲಿ ಕೆಲವೊಂದು ಪಾರ್ಟ್ ಇರುತ್ತೆ. ಅದೇನೇನು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಒಂದು ಓಪನಿಂಗ್ ಪ್ರೈಸ್ ಅಂತ ಇರುತ್ತೆ, ಅಂದ್ರೆ ನಮ್ಗೆ ಕ್ಯಾಂಡಲ್ ಯಾವಾಗ ಓಪನ್ ಆಗುತ್ತಲ್ವಾ ಅದನ್ನ ನಾವು ಓಪನಿಂಗ್ ಪ್ರೈಸ್ ಅಂತ ಕರಿತೀವಿ. ಇನ್ನೊಂದು ನಮ್ಗೆ ಕ್ಲೋಸಿಂಗ್ ಪ್ರೈಸ್ ಇರುತ್ತೆ. ನಮ್ಗೆ ಕ್ಯಾಂಡಲ್ ಫುಲ್ ಮೂವ್ಮೆಂಟ್ ಆಗಿ ಆ ಒಂದು ಟೈಮ್ ಪೀರಿಯಡ್ ಅಲ್ಲಿ ನಮ್ಗೆ ಕ್ಲೋಸ್ ಆಗುತ್ತಲ್ವಾ ಅದನ್ನ ನಾವು ಕ್ಲೋಸಿಂಗ್ ಪ್ರೈಸ್ ಅಂತ ಕರಿತೀವಿ. ಹಾಗೆ ನಮ್ಗೆ ಇನ್ನ 2 ಪಾಯಿಂಟ್ ಕ್ರಿಯೇಟ್ ಆಗುತ್ತೆ. ಯಾವಾಗ ಅಂತ ಅಂದ್ರೆ ಈ ಓಪನಿಂಗ್ ಪ್ರೈಸ್ ಆದ್ಮೇಲೆ ನಮ್ಗೆ ಸ್ವಲ್ಪ ಕೆಳಗಡೆ ಏನಾದ್ರೂ ಹೋಯ್ತು ಅಂತಂದ್ರೆ ಒಂದು ಪಾಯಿಂಟ್ ಕ್ರಿಯೇಟ್ ಆಗುತ್ತೆ, ಅದು ನಮ್ಗೆ ಲೋ ಅಂತ ಅನ್ಕೊಂತೀವಿ. ಹಾಗೆ ನಮ್ಗೆ ಮೇಲೆ ಹೋಗಿದ್ದು ಈ ಕ್ಲೋಸಿಂಗ್ ಪ್ರೈಸ್ ಆಗಕ್ಕಿಂತ ಮೊದಲು ಸ್ವಲ್ಪ ಮೇಲೆ ಹೋಗಿ ಕೆಳಗಡೆ ಬಂದು ಕ್ಲೋಸ್ ಆಗುತ್ತಲ್ವಾ ಅದನ್ನ ನಾವು ಹೈ ಅಂತ ಕನ್ಸಿಡರ್ ಮಾಡ್ತೀವಿ. ಜೊತೆಲಿ ಇದನ್ನ ನಾವು ವಿಕ್ ಅಂತ ಕೂಡ ಹೇಳ್ತೀವಿ, ಅಪ್ಪರ್ ವಿಕ್ ಅಂಡ್ ಲೋವರ್ ವಿಕ್ ಅಂತ ಅಂದ್ಬಿಟ್ಟು. ಯಾಕೆ ಅಂತಂದ್ರೆ ನಮ್ಗೊಂದು ಲೈನ್ ತರ ಕ್ರಿಯೇಟ್ ಆಗುತ್ತೆ, ಅದಕ್ಕೋಸ್ಕರ ಇದನ್ನ ವಿಕ್ ಅಂತ ಕರಿತೀವಿ. ಈ ಕ್ಲೋಸಿಂಗ್ ಪ್ರೈಸ್ ಓಪನಿಂಗ್ ಪ್ರೈಸ್ ಏನ್ ಮಧ್ಯದಲ್ಲಿ ಇರುತ್ತಲ್ವಾ ಇದು ಈ ತರ ಒಂದು ಬಾಕ್ಸ್ ತರ, ಅಂದ್ರೆ ಒಂದು ಬಾಡಿ ತರ ಕ್ರಿಯೇಟ್ ಆಗುತ್ತೆ, ಅದಕ್ಕೋಸ್ಕರ ನಾವು ಇದನ್ನ ಬಾಡಿ ಅಂತ ಕರಿತೀವಿ. ರೆಡ್ ಕ್ಯಾಂಡಲ್ ಇದೇ ತರ ಇರುತ್ತೆ, ಬುಲ್ಲಿಶ್ ಕ್ಯಾಂಡಲ್ ಅಲ್ಲೂ ಇದೇ ತರ ಇರುತ್ತೆ. ಬಟ್ ಆದ್ರೆ ನಾವು ಓಪನಿಂಗ್ ಪ್ರೈಸ್ ಮತ್ತೆ ಕ್ಲೋಸಿಂಗ್ ಪ್ರೈಸ್ ಓದುವಾಗ ರೆಡ್ ಅಲ್ಲಿ ಸ್ವಲ್ಪ ಬೇರೆ ತರ ಓದ್ತೀವಿ, ಗ್ರೀನ್ ಅಲ್ಲಿ ಸ್ವಲ್ಪ ಬೇರೆ ತರ ಓದ್ತೀವಿ. ಅದನ್ನ ನಾನು ನಿಮ್ಗೆ ಈಗ ಪ್ಲೇನ್ ವೈಟ್ ಶೀಟ್ ನ ಹಾಕೊಂಡ್ಬಿಟ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ, ನಿಮ್ಗೆ ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಈಗ ನಾವು ಫಸ್ಟ್ ನೋಡ್ಬೇಕಾಗಿರೋದು ಗ್ರೀನ್ ಕ್ಯಾಂಡಲ್ ಸ್ಟಿಕ್, ಅಂದ್ರೆ ಒಂದು ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಅಂತ ಅರ್ಥ. ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಯಾವಾಗ್ಲೂ ನಮ್ಗೆ ಇಲ್ಲಿ ಓಪನಿಂಗ್ ಪ್ರೈಸ್ ಇರುತ್ತೆ, ಇಲ್ಲಿ ನಮ್ಗೆ ಕ್ಲೋಸಿಂಗ್ ಪ್ರೈಸ್ ಇರುತ್ತೆ, ಹಾಗೆ ನಮ್ಗೆ ಒಂದು ವಿಕ್ ಹೈ ಲೋ ಅಂತ ಇರುತ್ತೆ. ಈಗ ನಿಮ್ಗೆ ನಾನು ಇದನ್ನ ಯಾವ ತರ ರೀಡ್ ಮಾಡೋದು ಅಂತ ಹೇಳ್ತೀನಿ. ಫಸ್ಟ್ ಈ ಬಾಡಿ ಎಲ್ಲ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತೀನಿ, ನೆಕ್ಸ್ಟ್ ನಿಮ್ಗೆ ಅದನ್ನ ರೀಡ್ ಮಾಡೋದು ಈಸಿಯಾಗಿ ಹೇಳ್ತೀನಿ. ಈಗ ಇದೊಂದು ಕ್ಯಾಂಡಲ್ ಸ್ಟಿಕ್ ಅಂತ ಇಟ್ಕೊಳ್ಳಿ, ಇವೆಲ್ಲ ನಮ್ಗೆ ಗ್ರೀನ್ ಆಗಿದೆ ಅಂತ ಇಟ್ಕೊಳ್ಳಿ. ನಮ್ಗೆ ಇಲ್ಲಿ ಕೆಳಗಡೆ ಇರೋದು ಓಪನಿಂಗ್ ಪ್ರೈಸ್ ಆಗಿರುತ್ತೆ, ಓಕೆ, ಓಪನ್ ಪ್ರೈಸ್ ಇದು. ಹಾಗೆ ಇದು ನಮ್ಗೆ ಕ್ಲೋಸ್ ಪ್ರೈಸ್ ಆಗುತ್ತೆ, ಇದು ನಮ್ಗೆ ಹೈ ಆಗುತ್ತೆ, ಇದು ನಮ್ಗೆ ಲೋ ಆಗುತ್ತೆ. ಈಗ ನೀವು ಇದನ್ನ ಯಾವ ತರ ರೀಡ್ ಮಾಡೋದು?
ನಮಗೆ ಒಂದು 5 ನಿಮಿಷದ ಕ್ಯಾಂಡಲ್ ಸ್ಟಿಕ್ ಅಂತ ಇಟ್ಕೊಳ್ಳಿ ಇದು. ಓಕೆ, ನಮಗೆ ಇಲ್ಲಿ ಓಪನ್ ಆಗಿದೆ ಕ್ಯಾಂಡಲ್, ಅಂದ್ರೆ ಈ ಒಂದು 5 ನಿಮಿಷದ ಟೈಮ್ ಅಲ್ಲಿ ಈ ಕ್ಯಾಂಡಲ್ ಫಸ್ಟ್ ಚಾರ್ಟ್ ಗೆ ಹಿಟ್ ಆಗ್ತಿದಾಗೇನೆ ಇಲ್ಲಿ ಓಪನ್ ಆಗಿದೆ. ಓಪನ್ ಆದ ತಕ್ಷಣ ಏನಾಗಿದೆ, ಸ್ವಲ್ಪ ಸೆಲ್ಲರ್ಸ್ ಆಕ್ಟಿವ್ ಆಗಿದ್ದಾರೆ, ಅಂದ್ರೆ ಈ ಒಂದು ಮಾರ್ಕೆಟ್ ನ ಕೆಳಗಡೆ ತಗೋಬೇಕು ಅಂತ ಟ್ರೈ ಮಾಡಿದ್ದಾರೆ. ಅವಾಗ ಏನಾಗಿದೆ, ಸ್ವಲ್ಪ ಕೆಳಗಡೆ ಬಂದಿದೆ. ಕೆಳಗಡೆ ಈ ಲೆವೆಲ್ ಬಂದ ತಕ್ಷಣ ಏನ್ ಮಾಡಿದ್ದಾರೆ, ಇಲ್ಲಿ ಸ್ವಲ್ಪ ಬೈಯರ್ಸ್ ಆಕ್ಟಿವ್ ಆಗಿ ಸೀದಾ ಫಾಸ್ಟ್ ಆಗಿ ಮೇಲಕ್ಕೆ ತಗೊಂಡು ಹೋಗಿದ್ದಾರೆ. ಈಗ ಹೋಯ್ತು, ಹೀಗೆ ಹೋಗ್ತಾ ಇದೆ ಮೇಲಕ್ಕೆ. ಇಲ್ಲಿ ಹೋದ ತಕ್ಷಣ ಮತ್ತೆ ಸೆಲ್ಲರ್ ಆಕ್ಟಿವ್ ಆಗಿದ್ದಾರೆ. ಸೆಲ್ಲರ್ ಆಕ್ಟಿವ್ ಆಗಿ ಕೆಳಗಡೆ ತರ್ತಿದ್ದಾರೆ. ಇಲ್ಲಿ ಬೈಯರ್ಸ್ ಮತ್ತೆ ಸ್ಟ್ರಾಂಗ್ ಆಗ್ತಾರೆ. ಇಲ್ಲಿಗೆ 5 ನಿಮಿಷ ಮುಗಿದೋಗಿರುತ್ತೆ. ಆವಾಗ ಈ ಕ್ಯಾಂಡಲ್ ನಮ್ಗೆ ಇಲ್ಲಿ ಕ್ಲೋಸ್ ಆಗುತ್ತೆ. ಈಗ ನಮ್ಗಿಲ್ಲಿ ಇದು ಓಪನ್ ಪ್ರೈಸ್, ಇದು ನಮ್ಗೆ ಕ್ಲೋಸ್ ಪ್ರೈಸ್, ಇದು ನಮ್ಗೆ ಹೈ ಮತ್ತೆ ಇದು ಲೋ. ಈಗ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಒಂದು ಕ್ಯಾಂಡಲ್ ನಮ್ಗೆ ಓಪನ್ ಆಗಿ ಸ್ವಲ್ಪ ಸೆಲ್ಲರ್ ಆಕ್ಟಿವ್ ಆಗಿ ಕೆಳಗಡೆ ಬರ್ತಾರೆ, ಹಾಗೆ ಅದನ್ನ ಬೈಯರು ಅಗ್ರೆಸಿವ್ ಆಗಿ ಮೇಲೆ ತಗೊಂಡು ಹೋಗ್ತಾರೆ. ಈ ಒಂದು ಜಾಗದಿಂದ ತಗೊಂಡೋಗ್ಬಿಟ್ಟು ಒಂದು ಹೈ ವರ್ಗೂ ತಗೊಂಡು ಹೋಗ್ತಾರೆ. ಇಲ್ಲಿ ಮತ್ತೆ ಸೆಲ್ಲರ್ ಆಕ್ಟಿವ್ ಆಗ್ತಾರೆ. ಈ ಪಾಯಿಂಟ್ ಬಂದ ತಕ್ಷಣ ಇಲ್ಲಿ ಬೈಯರು ಸೆಲ್ಲರು ಎರಡೂ ಜನ ಹೋರಾಡಿ ಈ ಒಂದು ಪ್ರೈಸ್ ಗೆ ಬೈಯರ್ ತಂದು ನಿಲ್ಲಿಸ್ಬಿಡ್ತಾರೆ. ಅಂದ್ರೆ ಇಲ್ಲಿ ನಮ್ಗೆ ಫೈನಲಿ ವಿನ್ ಆಗಿದ್ದು ಬೈಯರ್ಸೇನೆ. ಸೊ ಅದಕ್ಕೋಸ್ಕರ ನಾವು ಇದನ್ನ ಗ್ರೀನ್ ಕ್ಯಾಂಡಲ್ ಅಂತ ಕರಿತೀವಿ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ನಮ್ಗೆ ಗ್ರೀನ್ ಕ್ಯಾಂಡಲ್ ಅಲ್ಲಿ ನಮಗೆ ಓಪನಿಂಗ್ ಪ್ರೈಸ್ ಕೆಳಗಡೆ ಇರುತ್ತೆ, ಕ್ಲೋಸಿಂಗ್ ಪ್ರೈಸ್ ಮೇಲೆ ಇರುತ್ತೆ. ಇಲ್ಲಿ ನಮಗೆ ಹೈ ಲೋ ನಾರ್ಮಲ್ ಆಗಿರುತ್ತೆ. ಈಗ ಈ ಕ್ಯಾಂಡಲ್ ಲಾಜಿಕ್ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ಇನ್ನೊಂದ್ಸರಿ ರಿಪೀಟ್ ಮಾಡಿ ನೋಡಿ. ಹಾಗೂ ಕೂಡ ನಿಮ್ಗೆ ಅರ್ಥ ಆಗಿಲ್ಲ ಅಂದ್ರೆ ನಾನೊಂದು Q&A ಸೆಷನ್ ಇಡ್ತೀನಲ್ವಾ, ಅಲ್ಲಿ ನೀವು ಮತ್ತೆ ರಿಪೀಟ್ ಮಾಡಿದ್ರೆ ನಿಮ್ಗೆ ಇನ್ನೂ ನೀಟಾಗಿ ನಾನು ಲೈವ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಗ್ರೀನ್ ಕ್ಯಾಂಡಲ್ ಬಗ್ಗೆ ಆಯ್ತು. ಈಗ ನಾವು ರೆಡ್ ಕ್ಯಾಂಡಲ್ ಹೋಗುವ. ರೆಡ್ ಕ್ಯಾಂಡಲ್ ಅಲ್ಲಿ ಕೂಡ ಸೇಮ್. ಫಸ್ಟ್ ನಾನು ಕ್ಯಾಂಡಲ್ ನ ಡ್ರಾ ಮಾಡ್ಬಿಡ್ತೀನಿ. ನಿಮ್ಗೆ ಈ ತರ ಇರುತ್ತೆ ಕ್ಯಾಂಡಲ್ ಅಂತ ಇಟ್ಕೊಳ್ಳಿ. ಇಲ್ಲಿ ನಾವು ಯಾವ ತರ ರೀಡ್ ಮಾಡ್ಬೇಕು ಅಂದ್ರೆ, ಇದು ಬಾಡಿ. ನಾವಿಲ್ಲಿ ಫಸ್ಟ್ ನಮ್ಗೆ ರೆಡ್ ಕ್ಯಾಂಡಲ್ ಅಲ್ಲಿ ಓಪನಿಂಗ್ ಪ್ರೈಸ್ ಮೇಲೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ಗ್ರೀನ್ ಅಲ್ಲಿ ಕೆಳಗಡೆ ಓಪನ್ ಅನ್ಕೊಂತೀವಿ. ಯಾವಾಗ್ಲೂ ನಾವು ರೆಡ್ ಕ್ಯಾಂಡಲ್ ಅಲ್ಲಿ ಇಲ್ಲಿ ಓಪನಿಂಗ್ ಪ್ರೈಸ್ ಅಂತ ಅನ್ಕೊಂತೀವಿ. ಅಂದ್ರೆ ನಮ್ಗೆ ಇಲ್ಲಿ ಓಪನ್ ಆಗಿದೆ ಮಾರ್ಕೆಟ್, ಅಂದ್ರೆ 5 ನಿಮಿಷದ ಕ್ಯಾಂಡಲ್ ಅಂತಾನೆ ಅನ್ಕೊಳ್ಳಿ. ಮಾರ್ಕೆಟ್ ಓಪನ್ ಆಗಿದ್ನ ಬೈಯರ್ಸ್ ಸ್ವಲ್ಪ ಆಕ್ಟಿವ್ ಆಗಿರ್ತಾರೆ, ಸ್ವಲ್ಪ ಮೇಲಕ್ಕೆ ತಗೊಂಡು ಹೋಗಿರ್ತಾರೆ. ಮೇಲಕ್ಕೆ ತಗೊಂಡು ಹೋದ ತಕ್ಷಣ ಇಲ್ಲಿ ಸೆಲ್ಲರ್ಸ್ ಇಲ್ಲ ನಾನು ಕೆಳಗಡೆ ತಗೊಂಡು ಹೋಗ್ತೀನಿ ಮಾರ್ಕೆಟ್ ಅಂತ ಅಂದ್ಬಿಟ್ಟು ಸೀದಾ ಕೆಳಗಡೆ ತಗೊಂಡ್ ಬಂದಿರ್ತಾರೆ. ಫಾಸ್ಟ್ ಆಗಿ ಈ ಲೆವೆಲ್ ವರ್ಗೂ ಬರ್ತಾರೆ. ಇಲ್ಲಿ ಬಂದ ತಕ್ಷಣ ಮತ್ತೆ ಬೈಯರ್ಸ್ ಆಕ್ಟಿವ್ ಆಗ್ಬಿಟ್ಟು ಬೈಯರ್ಸ್ ಸೆಲ್ಲರು ಎರಡೂ ಜನ ಹೋರಾಡ್ಬಿಟ್ಟು ಈ ಪ್ರೈಸ್ ಗೆ ತಂದ್ಬಿಟ್ಟು 5 ನಿಮಿಷಕ್ಕೆ ಕ್ಲೋಸ್ ಮಾಡ್ತಾರೆ. ಇದು ನಮ್ಗೆ ಕ್ಲೋಸಿಂಗ್ ಪ್ರೈಸ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ ನಿಮ್ಗೆ? ಈಗ ಇಲ್ಲಿ ಮೇಲೆ ಕೆಳಗೆ ಎರಡು ಬೈಯರು ಸೆಲ್ಲರು ಏನ್ ಹೊಡೆದಾಟ ಮಾಡಿರ್ತಾರಲ್ವಾ, ಇಲ್ಲಿ ಅದನ್ನೇ ನಾವು ಹೈ ಮತ್ತೆ ಲೋ ಅಂತ ಕರಿತೀವಿ. ಜೊತೆಲಿ ವಿಕ್ ಅಂತ ಕೂಡ ಕರಿತೀವಿ. ಮಿಕ್ಕಿದ್ದೆಲ್ಲ ಕೂಡ ಸೇಮ್ ರೆಡ್ ಅಂಡ್ ಗ್ರೀನ್ ಕ್ಯಾಂಡಲ್ ಅಲ್ಲಿ ಫಸ್ಟ್ ನಾವಿಲ್ಲಿ ಗ್ರೀನ್ ಕ್ಯಾಂಡಲ್ ಅಲ್ಲಿ ಓಪನಿಂಗ್ ಪ್ರೈಸ್ ನ ಕೆಳಗಡೆ ಓದ್ತೀವಿ, ಕ್ಲೋಸ್ ಪ್ರೈಸ್ ನ ಮೇಲೆ ಓದ್ತೀವಿ. ಅದೇ ತರ ರೆಡ್ ಅಲ್ಲಿ ನಾವು ಓಪನಿಂಗ್ ಪ್ರೈಸ್ ನ ಮೇಲೆ ಓದ್ತೀವಿ, ಕ್ಲೋಸಿಂಗ್ ಪ್ರೈಸ್ ನ ಕೆಳಗಡೆ ಓದ್ತೀವಿ. ಅಂದ್ರೆ ಇದು ರೆಡ್ ಅಂದ್ರೆ ಕೆಳಗಡೆ ಹೋಗುತ್ತೆ ಅಂತ ಅರ್ಥ, ಇದು ಬುಲ್ ಅಂದ್ರೆ ಮೇಲೆ ಹೋಗುತ್ತೆ ಅಂತ ಅರ್ಥ. ಇವಾಗ ನಿಮ್ಗೆ ಇದು ಕ್ಲೀನ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಓಕೆ, ಅರ್ಥ ಆಗಿಲ್ಲ ಅಂದ್ರೆ ಇದನ್ನ ಬರ್ದಿಟ್ಕೊಳ್ಳಿ. ನಾನು ಆಗ್ಲೇ ಹೇಳಿದ್ನಲ್ವಾ, ಲೈವ್ ಸೆಷನ್ ಮಾಡ್ತೀನಲ್ವ Q&A ಸೆಷನ್, ಅಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ಕ್ಯಾಂಡಲ್ ನ ರೀಡ್ ಮಾಡೋದಾಯ್ತು, ಅಂದ್ರೆ ಒಂದು ಬೇಸಿಕ್ ಆಗಿ ರೀಡ್ ಮಾಡೋದು. ಇಲ್ಲೂ ಕೂಡ ನೋಡಿ ನಾವು ನೀಟಾಗಿ ಬರ್ದ್ಬಿಟ್ಟು ಮಾರ್ಕ್ ಮಾಡಿ ತೋರಿಸಿದೀವಿ. ಬಾಡಿ ಯಾವುದು, ಹೈ ಯಾವುದು, ಲೋ ಯಾವುದು, ಲೋವರ್ ವಿಕ್ಕು, ಅಪ್ಪರ್ ವಿಕ್ಕು, ಹಾಗೆ ರೆಡ್ ಅಲ್ಲಿ ಯಾವ್ದು ಓಪನಿಂಗ್ ಪ್ರೈಸು, ಯಾವ್ದು ಕ್ಲೋಸಿಂಗ್ ಪ್ರೈಸು ಎಲ್ಲ ಕೂಡ ನೀಟಾಗಿ ಹೇಳಿದೀನಿ. ಇದನ್ನ ನೀಟಾಗಿ ನೀವು ಸ್ಕ್ರೀನ್ ಶಾಟ್ ತಗೊಂಡು ಅಬ್ಸರ್ವ್ ಮಾಡಿ. ಗ್ರೀನ್ ಕ್ಯಾಂಡಲ್ ಅಲ್ಲಿ ಯಾವ ತರ ನೋಡ್ತೀನಿ, ಹಾಗೆ ರೆಡ್ ಕ್ಯಾಂಡಲ್ ಅಲ್ಲಿ ಯಾವ ತರ ನೋಡ್ತೀನಿ ಅಂತ ನೀವು ಅಬ್ಸರ್ವ್ ಮಾಡಿ. ಈಗ ನಾವು ನೆಕ್ಸ್ಟ್ ಮಾರ್ಕೆಟ್ ಅಲ್ಲಿ ನಮ್ಗೆ ಯಾವ ಕ್ಯಾಂಡಲ್ ಗಳು ಇಂಪಾರ್ಟೆಂಟ್ ಅದ್ರ ಬಗ್ಗೆ ನಾವೀಗ ನೋಡುವ ನೆಕ್ಸ್ಟ್ ಒನ್ ಬೈ ಒನ್. ಹಾಗೆ ನಿಮ್ಗೆ ಸಾಕಷ್ಟು ಕ್ಯಾಂಡಲ್ಸ್ ಇದೆ, ಅದರಿಂದ ಉಪಯೋಗ ಇದೆಯಾ ಅದನ್ನ ಫಸ್ಟ್ ಹೇಳ್ಬಿಟ್ಟು ನಾವು ಯಾವ ತರದ ಕ್ಯಾಂಡಲ್ ನ ಯೂಸ್ ಮಾಡ್ತೀವಿ ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ನೋಡ್ತಾ ಇರೋದು ಇಂಪಾರ್ಟೆಂಟ್ ಅಂದ್ರೆ ಪ್ರಮುಖ ಕ್ಯಾಂಡಲ್ ಸ್ಟಿಕ್ಗಳು. ಈಗ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ, ನೀವೇನಾದ್ರೂ ಕೋರ್ಸ್ ಮಾಡಿದ್ರೆ ಅಥವಾ ಯೂಟ್ಯೂಬ್ ಅಲ್ಲಿ ಯಾವ್ದಾದ್ರು ವಿಡಿಯೋಸ್ ನ ನೋಡಿದ್ರೆ ನಿಮ್ಗೆ ಸಾಕಷ್ಟು ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರೆ ಅಲ್ಲಿ. ಅಂದ್ರೆ ಡಾರ್ಕ್ ಕ್ಲೌಡ್, ಮಾರ್ನಿಂಗ್ ಸ್ಟಾರು, ಈವ್ನಿಂಗ್ ಸ್ಟಾರು, ಮಾರಿಬೂಸು, ಈ ತರದೆಲ್ಲ ಕ್ಯಾಂಡಲ್ ಸ್ಟಿಕ್ ನ ಹೇಳಿರ್ತಾರೆ. ಬಟ್ ನಮ್ಮ ಪ್ರಕಾರ ಅದ್ ಯಾವ ಕ್ಯಾಂಡಲ್ ಸ್ಟಿಕ್ ಗಳು ವರ್ಕ್ ಆಗಲ್ಲ. ಇಲ್ಲೆಲ್ಲ ಏನ್ ಕಾಣ್ತಿದೆಯಲ್ಲ ನಿಮ್ಗೆ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಪ್ಯಾಟರ್ನ್ ಗಳು, ಇದು ಯಾವ್ದು ಕೂಡ ವರ್ಕ್ ಆಗಲ್ಲ. ವರ್ಕ್ ಆಗಲ್ಲ ಅಂತಂದ್ರೆ ಯಾವಾಗ್ಲೂ ಆಗಲ್ಲ ಅಂತಲ್ಲ, ವರ್ಕ್ ಆಗುತ್ತೆ ಬಟ್ ತುಂಬಾ ರೇರ್ ಆಗಿ ವರ್ಕ್ ಆಗುತ್ತೆ. ಜೊತೆಯಲ್ಲಿ ನೀವು ಲೈವ್ ಮಾರ್ಕೆಟ್ ಅಲ್ಲಿ ಇದನ್ನೆಲ್ಲ ಐಡೆಂಟಿಫೈ ಮಾಡಿ ಕೂತ್ಕೊಂಡು ನಿಮ್ಗೆ ಟ್ರೇಡ್ ಮಾಡಕ್ಕೆ 200% ಆಗಲ್ಲ. ಇದೆಲ್ಲ ಕಲಿಯಕ್ ಚೆನ್ನಾಗಿರುತ್ತೆ. ಇದು ಯಾರ್ಯಾರು ಇದನ್ನ ನೋಡಿ ಅನುಭವಿಸಿರ್ತಾರೋ ಅವ್ರಿಗೆ ರಿಯಲ್ ಆಗಿ ಅರ್ಥ ಆಗಿರುತ್ತೆ. ಈಗ ನೀವು ಕೇಳಬಹುದು, ಯಾವ ಕ್ಯಾಂಡಲ್ ಸ್ಟಿಕ್ ನಮ್ಗೆ ಮಾರ್ಕೆಟ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ಸೊ ಓವರ್ ಆಲ್ ಆಗಿ ನಾವು ಒಂದು 4 ರಿಂದ 5 ಕ್ಯಾಂಡಲ್ ಸ್ಟಿಕ್ ಮಾತ್ರ ಇಟ್ಕೊಂಡಿದೀವಿ. ಅದು ಯಾವ್ಯಾವ್ದು ಅಂತ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ವಿತ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮ್ಗೆ ಚಾರ್ಟ್ ಅಲ್ಲಿ. ಆಗ ನಿಮ್ಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಜೊತೆಲಿ ಅದು ಯಾವ ಜಾಗದಲ್ಲಿ ಬರಬೇಕು ಅಂತ ಕೂಡ ನಿಮ್ಗೆ ಹೇಳ್ತೀನಿ ನಾನೀಗ. ಈಗ ನಾವು ಫಸ್ಟ್ ಕ್ಯಾಂಡಲ್ ಸ್ಟಿಕ್ ಯಾವುದು ಅಂತ ನೋಡುವ. ಟೋಟಲ್ ಆಗಿ ನಮ್ಗೆ 5 ಕ್ಯಾಂಡಲ್ ಸ್ಟಿಕ್ ಇರುತ್ತೆ. ಅದರಲ್ಲಿ ಮೊದಲನೇದು ನಮ್ಗೆ ಸೆಲ್ಲರ್ ರಿಜೆಕ್ಷನ್ ಕ್ಯಾಂಡಲ್ ಸ್ಟಿಕ್. ಅಂದ್ರೆ ಮಾರ್ಕೆಟ್ ಒಂದು ಬುಲ್ಲಿಶ್ ಸೈಡ್ ಹೋಗುತ್ತೆ ಅಂತ ಅರ್ಥ. ಮಾರ್ಕೆಟ್ ಒಂದು ಡೌನ್ ಸೈಡ್ ಬೀಳ್ತಿರುತ್ತಲ್ವಾ, ಆವಾಗ ನಮ್ಗೆ ಈ ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಆಯ್ತು ಅಂತಂದ್ರೆ ಇಲ್ಲಿ ಕಲರ್ ಮ್ಯಾಟರ್ ಆಗಲ್ಲ. ನಮ್ಗೆ ಮಾರ್ಕೆಟ್ ಹೀಗೆ ಕೆಳಗಡೆ ಬರ್ತಾ ಇದೆ, ಕೆಳಗಡೆ ಇದ್ದಾಗ ನನಗೆ ಈ ತರದೊಂದು ಕ್ಯಾಂಡಲ್ ಸ್ಟಿಕ್ ಬಂತು ಅಂತ ಅಂದ್ರೆ
ನನಗೆ ಮಾರ್ಕೆಟ್ ಇಲ್ಲಿಂದ ಒಂದು ಟರ್ನ್ ಆಗುತ್ತೆ ಅಂತ ಅರ್ಥ. ಅದನ್ನ ನಾನು ನಿಮಗೆ ಚಾರ್ಟ್ ಅಲ್ಲಿ ಕೂಡ ತೋರಿಸ್ತೀನಿ. ಬಟ್ ಆದ್ರೆ ಆ ಜಾಗ ಯಾವ್ದಾಗಿರ್ಬೇಕು ಅಂದ್ರೆ ಸಪೋರ್ಟ್ ಹತ್ರ ಬಂದಿರಬೇಕು. ಈಗ ಇದೊಂದು ಸಪೋರ್ಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಇಲ್ಲಿಂದ ಮಾರ್ಕೆಟ್ ಫಾಸ್ಟ್ ಆಗಿ ಕೆಳಗಡೆ ಬೀಳ್ತಿರುವಾಗ ಇಲ್ಲೊಂದು ಈ ತರದೊಂದು ಕ್ಯಾಂಡಲ್ ಸ್ಟಿಕ್ ಆಗುತ್ತೆ. ಅದು ರೆಡ್ ಆರ್ ಗ್ರೀನ್ ಯಾವ್ದಾದ್ರು ಆಗಿರ್ಬೋದು. ಈ ತರ ಆಯ್ತು ಅಂತ ಅಂದ್ರೆ ನನಗೆ ಇಲ್ಲಿಂದ ಒಂದು ಟ್ರೆಂಡ್ ರಿವರ್ಸಲ್ ಆಗ್ಬಹುದು, ಅಂದ್ರೆ ಮೇಲೆ ಹೋಗ್ಬಹುದು ಅಂತ ಅರ್ಥ. ಇದನ್ನ ನಾವು ಹೆಂಗ್ ರೀಡ್ ಮಾಡೋದು? ಈ ಕ್ಯಾಂಡಲ್ ನಮ್ಗೆ ಯಾಕೆ ಮೇಲೆ ಹೋಗುತ್ತೆ ಅಂತ ತೋರಿಸುತ್ತೆ. ಅದ್ರ ಬಗ್ಗೆ ನಿಮ್ಗೆ ಈಗ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಈಗ ನಾವು ನಿಫ್ಟಿ 5 ನಿಮಿಷ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲಿ ನಾನು ನಿಮ್ಗೆ ಆ ಕ್ಯಾಂಡಲ್ ಬಗ್ಗೆ ತೋರಿಸ್ತೀನಿ ನೋಡಿ. ನಮ್ಗೆ ಈಗ ಇಲ್ಲೊಂದು ಸಪೋರ್ಟ್ ಇದೆ ಅಂತ ಇಟ್ಕೊಳ್ಳಿ. ಈ ಸಪೋರ್ಟ್ ಬಗ್ಗೆ ನಾನು ನಿಮ್ಗೆ ನೀಟಾಗಿ ಹೇಳ್ತೀನಿ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಬರುತ್ತಲ್ವಾ, ಅವಾಗ ಇದು ನಿಮ್ಗೆ ಯಾವ ಲೆವೆಲ್ ಅಲ್ಲಿ ಇದೆ, ಏನಿದೆ ಅಂತ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಫಸ್ಟ್ ಆ ಕ್ಯಾಂಡಲ್ ನ ಹೇಗ್ ರೀಡ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳಿ. ಸೊ ಏನಾಗಿದೆ, ನಮ್ಗೆ ಇಲ್ಲಿ ಒಂದು ಟ್ರೆಂಡ್ ಈ ತರ ಬರ್ತಿದೆ. ಡೌನ್ ಟ್ರೆಂಡ್ ಬಂದಾದ್ಮೇಲೆ ಈ ಕ್ಯಾಂಡಲ್ ಇಲ್ಲಿ ಓಪನ್ ಆಯ್ತಲ್ವಾ, ಓಪನ್ ಆಗ್ತಿದಾಗ ಏನ್ ಮಾಡಿದ್ದಾರೆ ಸೆಲ್ಲರ್ಸ್, ಈ ಡೌನ್ ಸೈಡ್ ವೀವ್ ಇರೋರು ಸೀದಾ ಮತ್ತೆ ಕೆಳಗಡೆ ತಗೊಂಡು ಹೋಗಿದ್ದಾರೆ. ಕೆಳಗಡೆ ತಗೊಂಡು ಹೋಗ್ತಿದಾಗೇನೆ ಇಲ್ಲಿ ಬೈಯರ್ಸ್ ಏನಾಗುತ್ತೆ, ಇಲ್ಲೊಂದು ಸಪೋರ್ಟ್ ಇದೆ ಅಂತ ಅಂದ್ಬಿಟ್ಟು ಸೀದಾ ಇಲ್ಲಿಗೆ ಆಕ್ಟಿವ್ ಆಗ್ಬಿಟ್ಟು ಸೀದಾ ಕ್ಯಾಂಡಲ್ ನ ಮೇಲೆ ತಗೊಂಡು ಹೋಗ್ಬಿಟ್ಟು ಇಲ್ಲಿ ಕ್ಲೋಸ್ ಮಾಡಿದ್ದಾರೆ. ಈ ತರದೊಂದು ಬಾಡಿ ಕ್ರಿಯೇಟ್ ಆಯ್ತಲ್ವ ಇಲ್ಲಿ. ಇದರ ಅರ್ಥ ಏನಂತಂದ್ರೆ ನಮ್ಗೆ ಇಲ್ಲಿ ಡೌನ್ ಸೈಡ್ ಏನ್ ಸೆಲ್ಲರ್ಸ್ ಬಂದಿದ್ರಲ್ವಾ, ಇಲ್ಲಿ ಆಕ್ಟಿವ್ ಆಗಿದ್ರಲ್ವಾ, ಇವ್ರನ್ನೆಲ್ಲ ಹೊಡೆದಾಕ್ಬಿಟ್ಟು ಇಲ್ಲಿ ಬೈಯರ್ಸ್ ಸ್ಟ್ರಾಂಗ್ ಆಗಿದ್ದಾರೆ ಅಂತ ಅರ್ಥ. ಇದು ನಮ್ಗೆ ಸಪೋರ್ಟ್ ಹತ್ರನೇ ಬರಬೇಕು. ಮಧ್ಯದಲ್ಲಿ ಇಲ್ಲೆಲ್ಲೋ ಬಂತು ಅಂದ್ಬಿಟ್ಟು ನಾವು ಎಂಟ್ರಿ ತಗೊಳಕ್ ಆಗಲ್ಲ. ಸಪೋರ್ಟ್ ಹತ್ರ ನಾವು ಸ್ಟ್ರಾಂಗ್ ಆಗಿ ಬೈಯರ್ಸ್ ಇದಾರೆ ಅಂತ ಬಿಲೀವ್ ಮಾಡ್ಬಿಟ್ಟು ನಾವು ನೆಕ್ಸ್ಟ್ ಎಂಟ್ರಿ ತಗೊಂಡು ಒಂದಿಷ್ಟು ಟಾರ್ಗೆಟ್ ಗಳನ್ನ ಇಟ್ಕೊಂಡು ಪ್ರಾಫಿಟ್ ಮಾಡಬಹುದು. ಇದ್ರ ಕೆಳಗಡೆ ನಾವು ಒಂದಿಷ್ಟು ಪಾಯಿಂಟ್ ಗಳನ್ನ ಇಟ್ಕೊಂಡು ಸ್ಟಾಪ್ ಲಾಸ್ ಇಡಬಹುದು. ಹಾಗೆ ನಿಮ್ಗೆ ಇನ್ನ ಒಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ ನೋಡಿ. ಇದನ್ನ ನೀವು ನೆನ್ಪಿಟ್ಕೋಬೇಕು. ನಮ್ಗೆ ಈ ಕ್ಯಾಂಡಲ್ ಏನ್ ಫಾರ್ಮೇಶನ್ ಆಗುತ್ತಲ್ವಾ, ಇದರ ವಿಕ್ಕು ಈ ಬಾಡಿಗಿನ್ನ ಅಟ್ಲೀಸ್ಟ್ 1.5 ಪಟ್ ನಮ್ಗೆ ಜಾಸ್ತಿ ಇರಬೇಕು. ನಾರ್ಮಲ್ ಆಗಿ 2 ಪಟ್ ಇರಬೇಕು ಅಂತಾರೆ, ಬಟ್ ಅಟ್ಲೀಸ್ಟ್ ನಮ್ಗೆ 1.5 ಪಟ್ ಇರಲೇಬೇಕು. ಬೈ ಚಾನ್ಸ್ ಈ ಬಾಡಿ ಮತ್ತೆ ಈ ವಿಕ್ ಸೇಮ್ ಇದೆ ಅಂತ ಇಟ್ಕೊಳ್ಳಿ, ಇದನ್ನ ನಾವು ಕನ್ಸಿಡರ್ ಮಾಡಕ್ ಆಗಲ್ಲ. ಈಗ ಡೌನ್ ಬಂದಾಗ ಇದು ಕ್ರಿಯೇಟ್ ಆಗಿ ನಮಗೆ ಸಪೋರ್ಟ್ ಹತ್ರ ಹೀಗೆ ಹೋಗ್ಲೂಬಹುದು, ಬಟ್ ಆದ್ರೆ ಅದು ಅಗ್ರೆಸಿವ್ ಟ್ರೇಡ್ ಆಗುತ್ತೆ. ಅದನ್ನ ನಾವು ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡಕ್ಕಾಗಲ್ಲ. ಈ ತರ ಇತ್ತು ಅಂತಂದ್ರೆ ನಾವು ಸ್ಟ್ರಾಂಗ್ ಆಗಿ ಕನ್ಸಿಡರ್ ಮಾಡಬಹುದು. ಮೇನ್ ಆಗಿ ನೀವು ಫಸ್ಟ್ ಈ ಕ್ಯಾಂಡಲ್ ನ ರೀಡ್ ಮಾಡೋದು ಕಲ್ತ್ಕೊಳ್ಳಿ. ಅದಾದ್ಮೇಲೆ ಎಲ್ಲಿ ಎಂಟ್ರಿ ತಗೋಬೇಕು, ಎಲ್ಲಿ ಸ್ಟಾಪ್ ಲಾಸ್ ಇಡಬೇಕು, ಅವೆಲ್ಲ ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಬರುತ್ತಲ್ವ, ಅಡ್ವಾನ್ಸ್ ಲೆವೆಲ್ ಅಲ್ಲಿ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮ್ಗೆ ಏನಾದ್ರೂ ಡೌಟ್ ಇದೆ ಅಂತಂದ್ರೆ ಇದನ್ನ ಬರ್ದಿಟ್ಕೊಳ್ಳಿ. ಈ ಪಾಯಿಂಟ್ ಅರ್ಥ ಆಗಿಲ್ಲ ಅಂತಂದ್ರೆ ಮತ್ತೆ ನಾನು ನಿಮ್ಗೆ ಲೈವ್ ಸೆಷನ್ ಮಾಡ್ತೀನಲ್ವಾ, ಅಲ್ಲಿ ಲೈವ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಈ ಕ್ಯಾಂಡಲ್ ನಮಗೆ ರೆಡ್ ಆರ್ ಗ್ರೀನ್ ಕಲರ್ ಮ್ಯಾಟರ್ ಆಗಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಳಿ ಮೇನ್ ಆಗಿ. ಬಟ್ ಸಪೋರ್ಟ್ ಹತ್ರ ಕಂಪಲ್ಸರಿ ಬಂದಿರಬೇಕು. ರೆಸಿಸ್ಟೆನ್ಸ್ ಹತ್ರ ಬಂದ್ರೂ ಆಗಲ್ಲ. ಈ ಕ್ಯಾಂಡಲ್ ಸಪೋರ್ಟ್ ಹತ್ರನೇ ಇರಬೇಕು. ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ಗೆ ಮೂವ್ ಆಗುವ. ಈಗ ನಾವು ನೋಡ್ತಾ ಇರೋದು ಬೈಯರ್ ರಿಜೆಕ್ಷನ್ ಕ್ಯಾಂಡಲ್ ಸ್ಟಿಕ್. ಅಂದ್ರೆ ಒಂದು ಅಪ್ಸೈಡ್ ಮೂವ್ಮೆಂಟ್ ಇರುತ್ತಲ್ವಾ, ನಾನು ಆಗ್ಲೇ ಹೇಳಿದ್ನಲ್ವಾ ಫಸ್ಟ್ ಕ್ಯಾಂಡಲ್ ಸ್ಟಿಕ್ ಅದ್ರ ಅಪೋಸಿಟ್ ಅಷ್ಟೇನೆ. ಅಪ್ಸೈಡ್ ಮೂವ್ಮೆಂಟ್ ಅಲ್ಲಿ ಈ ತರದೊಂದು ಕ್ಯಾಂಡಲ್ ಸ್ಟಿಕ್ ಬಂತು ಅಂದ್ರೆ ಒಂದು ರೆಸಿಸ್ಟೆನ್ಸ್ ಹತ್ರ ನಮ್ಗೆ ಅಲ್ಲಿಂದ ಒಂದು ಡೌನ್ ಟ್ರೆಂಡ್ ಬರುತ್ತೆ ಅಂತ ಅರ್ಥ. ಅಂದ್ರೆ ಒಂದು ಬಿಯರಿಶ್ ಸೆಂಟಿಮೆಂಟ್ ನ ಹೇಳುವಂತ ಕ್ಯಾಂಡಲ್ ಸ್ಟಿಕ್ ಇದು. ಫಸ್ಟ್ ಏನ್ ತೋರಿಸಿದ್ನಲ್ವಾ ಅದ್ರ ಅಪೋಸಿಟ್. ಇಲ್ಲೂ ಕೂಡ ಅಷ್ಟೇನೆ ಕಲರ್ ಮ್ಯಾಟರ್ ಆಗಲ್ಲ. ನಮ್ಗೆ ಯಾವ್ದಾದ್ರೂ ಒಂದು ಟ್ರೆಂಡ್ ಅಪ್ ಟ್ರೆಂಡ್ ಇದ್ದಾಗ ನಮ್ಗೆ ಈ ತರದ ಕ್ಯಾಂಡಲ್ ಸ್ಟಿಕ್ ಬಂದಾಗ ಆ ಅಪ್ ಟ್ರೆಂಡ್ ಸ್ವಲ್ಪ ಕೆಳಗಡೆ ಬರುತ್ತೆ. ಅಂದ್ರೆ ಒಂದು ಟಾರ್ಗೆಟ್ ಇಟ್ಕೊಂಡು ನಾವು ಡೌನ್ ಸೈಡ್ ಹೋಗ್ಬಹುದು ಅಂತ ಇಲ್ಲಿ ಹೇಳ್ತಾ ಇರೋದು. ಇಲ್ಲಿ ಯಾವ ತರ ರೀಡ್ ಮಾಡೋದು ಕ್ಯಾಂಡಲ್ ನ ನೋಡಿ, ನಮ್ಗೆ ಇಲ್ಲಿ ಓಪನ್ ಆಗಿದೆ ಅಂತ ಇಟ್ಕೊಳ್ಳಿ. ಕ್ಯಾಂಡಲ್ ಸ್ಟಿಕ್ ಓಪನ್ ಆಗಿದ್ದೇನಾಯ್ತು, ಬೈಯರ್ಸ್ ಸೀದಾ ಮೇಲೆ ತಗೊಂಡೋದ್ರು. ಮೇಲೆ ತಗೊಂಡು ಹೋದ ತಕ್ಷಣ ಸೆಲ್ಲರ್ಸ್ ಆಕ್ಟಿವ್ ಆಗಿ ಸೀದಾ ಕೆಳಗಡೆ ತಗೊಂಡ್ಬರ್ತಾರೆ. ಕೆಳಗಡೆ ತಗೊಂಡ್ಬಂದು ಇಲ್ಲಿಗೆ ನಮ್ಗೆ ಕ್ಲೋಸ್ ಮಾಡ್ತಾರೆ. ಇಲ್ಲೂ ಕೂಡ ಅಷ್ಟೇನೆ ನಮ್ಗೆ ಬಾಡಿಗಿನ್ನ ವಿಕ್ಕು ಅಟ್ಲೀಸ್ಟ್ 1.5 ಪಟ್ ಇರಬೇಕು. ನಾರ್ಮಲ್ ಆಗಿ 2 ಪಟ್ ಇದ್ರೆ ಇನ್ನ ಒಳ್ಳೇದು. ಮಿನಿಮಮ್ 1.5 ಪಟ್ ಇರಬೇಕು. ಜೊತೆಲಿ ಕಲರ್ ಕೂಡ ನಮ್ಗೆ ಇಲ್ಲಿ ಮ್ಯಾಟರ್ ಆಗಲ್ಲ. ಆಗ್ಲೇ ಹೇಳದ್ನಲ್ವಾ, ಈ ತರ ಇದ್ದಾಗ ನಮ್ಗೆ ಒಂದು ನಾವು ಡೌನ್ ಸೈಡ್ ಅಲ್ಲಿ ಟ್ರೇಡ್ ಮಾಡಬಹುದು ಅಂತ ಈ ಕ್ಯಾಂಡಲ್ ಸ್ಟಿಕ್ ಹೇಳುತ್ತೆ. ಈ ಕ್ಯಾಂಡಲ್ ಕೂಡ ಅಷ್ಟೇನೆ. ರೆಡ್ ಅಲ್ಲಿ ಜಸ್ಟ್ ಏನ್ ಚೇಂಜ್ ಆಗುತ್ತೆ ಅಂದ್ರೆ ಓಪನಿಂಗ್ ಮತ್ತೆ ಕ್ಲೋಸ್ ಪ್ರೈಸ್ ಮಾತ್ರ ಚೇಂಜ್ ಆಗುತ್ತೆ. ಅಂದ್ರೆ ಓಪನಿಂಗ್ ನಾವು ಮೇಲೆ ರೀಡ್ ಮಾಡ್ತೀವಿ, ಕ್ಲೋಸ್ ನ ಕೆಳಗಡೆ ರೀಡ್ ಮಾಡ್ತೀವಿ. ಗ್ರೀನ್ ಕ್ಯಾಂಡಲ್ ಅಲ್ಲಿ ಓಪನಿಂಗ್ ಪ್ರೈಸ್ ನ ಕೆಳಗಡೆ ರೀಡ್ ಮಾಡ್ತೀವಿ, ಕ್ಲೋಸ್ ನ ಮೇಲೆ ರೀಡ್ ಮಾಡ್ತೀವಿ. ಬಟ್ ಎರಡೂ ಕ್ಯಾಂಡಲ್ ಒಂದೇ ತರ ಹೇಳುತ್ತೆ ನಮ್ಗೆ. ಅದನ್ನ ಈಗ ನಾವು ಚಾರ್ಟ್ ಅಲ್ಲಿ ವಿತ್ ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನೋಡಿ. ಈಗ ನಾವೀಗ ಮತ್ತೆ ನಿಫ್ಟಿ 5 ನಿಮಿಷ ಚಾರ್ಟ್ ಅಲ್ಲಿ ಇದೀವಿ. ಈ ಪ್ರತಿಯೊಂದು ಕ್ಯಾಂಡಲ್ ನಮಗೆ 5 ನಿಮಿಷಕ್ಕೆ ಜನರೇಟ್ ಆಗಿರುತ್ತೆ. ಇವಾಗ ನೋಡಿ, ನಮ್ಗೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಆಲ್ರೆಡಿ ಗೊತ್ತಾಗಿರುತ್ತೆ ನಿಮ್ಗೆ ಯಾವ ಕ್ಯಾಂಡಲ್ ಅಂತ, ಬಟ್ ಆದ್ರೂ ಕೂಡ ನಿಮ್ಗೆ ಹೇಳ್ತೀನಿ ನೋಡಿ. ಈ ತರ ಒಂದು ನಮ್ಗೆ ಟ್ರೆಂಡ್ ಅಪ್ ಸೈಡ್ ಅಲ್ಲಿ ಮೂವ್ ಆಗ್ತಿದೆ ಅಲ್ವಾ. ಈ ರೆಸಿಸ್ಟೆನ್ಸ್ ಹತ್ರ ನಮ್ಗೆ ಏನಾಗಿದೆ, ಒಂದು ಬೈಯರ್ ರಿಜೆಕ್ಷನ್ ಕ್ಯಾಂಡಲ್ ಸ್ಟಾರ್ಟ್ ಆಗಿದೆ. ಅಂದ್ರೆ ನಮ್ಗೆ ಈ ಒಂದು ಟ್ರೆಂಡ್ ಡೌನ್ ಆಗುತ್ತೆ ಅಂತ ಅರ್ಥ. ಇದನ್ನ ನಾವು ಹೆಂಗೆ ರೀಡ್ ಮಾಡೋದು ಆಗ್ಲೇ ಹೇಳಿದೀನಿ, ಬಟ್ ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈ ಅಪ್ ಟ್ರೆಂಡ್ ಅಲ್ಲಿ ನಮ್ಗೆ ಕ್ಯಾಂಡಲ್ ಇಲ್ಲಿ ಓಪನ್ ಆಗಿದೆ. ಓಪನ್ ಆಗಿದ್ದು ಸೀದಾ ಮೇಲೆ ಹೋಗಿದೆ. ಮೇಲೆ ಹೋಗ್ತಿದಾಗ ಏನಾಗಿದ್ದಾರೆ, ಇಲ್ಲಿ ಸೆಲ್ಲರ್ಸ್ ಗಳು ಆಕ್ಟಿವ್ ಆಗಿದ್ದಾರೆ. ನಮ್ಗೆ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ. ಇಲ್ಲಿಂದ ನಾವು ಮಾರ್ಕೆಟ್ ನ ಡೌನ್ ಟ್ರೆಂಡ್ ತಗೊಂಡು ಹೋಗುವ ಅಂದ್ಬಿಟ್ಟು ಇಲ್ಲಿ ಆಕ್ಟಿವ್ ಆಗ್ಬಿಟ್ಟು ಸೀದಾ ಬೈಯರ್ಸ್ ಎಲ್ಲ ಹೊಡೆದಾಕ್ಬಿಟ್ಟು ಇಲ್ಲಿಗೆ ಕ್ಲೋಸ್ ಮಾಡಿದ್ದಾರೆ.
ಈ ವಿಕ್ ಏನ್ ಕಾಣಿಸುತ್ತಲ್ವಾ ನಮಗೆ, ಇದು ನಮಗೆ ಡೌನ್ ಸೈಡ್ ಸೆಂಟಿಮೆಂಟ್ ತೋರಿಸುತ್ತೆ. ಯಾಕೆ ಅಂದ್ರೆ ಬೈಯರ್ಸ್ ಗಳು ಮೇಲೆ ತಗೊಂಡೋಗಿರೋದನ್ನ ಸೆಲ್ಲರ್ಸ್ ಗಳು ಆಕ್ಟಿವ್ ಆಗಿ ಇವ್ರನ್ನ ಹೊಡೆದಾಕಿದ್ದಾರೆ ಅಂತ ಅರ್ಥ. ಅವಾಗ ನಾವು ನೆಕ್ಸ್ಟ್ ಏನ್ ಮಾಡಬಹುದು, ಇಲ್ಲಿಂದ ಒಂದು ಡೌನ್ ಟ್ರೆಂಡ್ ಹೋಗುತ್ತೆ ಅಂತ ಒಂದು ಡೌನ್ ಸೈಡ್ ವೇವ್ ಇಟ್ಕೊಂಡು ಟ್ರೇಡ್ ಮಾಡಬಹುದು ಅಥವಾ ಸೆಲ್ ಮಾಡಬಹುದು. ಈ ತರದೊಂದು ಕಾನ್ಸೆಪ್ಟ್ ನ ನಾವು ಈ ಕ್ಯಾಂಡಲ್ ಅಲ್ಲಿ ಯೂಸ್ ಮಾಡ್ತೀವಿ. ನೆನ್ಪಿಟ್ಕೊಳ್ಳಿ, ನಮಗೆ ಇದು ರೆಸಿಸ್ಟೆನ್ಸ್ ಹತ್ರನೇ ಬರಬೇಕು. ಸಪೋರ್ಟ್ ಹತ್ರ ಬಂದ್ರೆ ಇದನ್ನ ಕನ್ಸಿಡರ್ ಮಾಡಕ್ ಆಗಲ್ಲ. ಜೊತೆಲಿ ನಮಗೆ ಇಲ್ಲೆಲ್ಲೋ ಮಧ್ಯದಲ್ಲಿ ಬಂದ್ರು ಕೂಡ ಆಗಲ್ಲ. ನಮ್ಮ ರೆಸಿಸ್ಟೆನ್ಸ್ ಹತ್ರ ಬಂದ್ರೆ ಮಾತ್ರ ಇದನ್ನ ನಾವು ಕನ್ಸಿಡರ್ ಮಾಡೋದು. ಹಾಗೆ ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನೋಡಿ, ಫಸ್ಟ್ ಅಲ್ಲಿ ಹೇಳ್ದಾಗೇನೆ ಇಲ್ಲೂ ಕೂಡ 1.5 ಪಟ್ಟು ನಮಗೆ ಈ ವಿಕ್ ಏನಿದೆಯಲ್ವಾ ಇದು ಜಾಸ್ತಿ ಇರಬೇಕು. ಬಾಡಿಕಿನ್ನ ಜಾಸ್ತಿ ಇದೆ, ನಾನು ಅಳತೆ ಮಾಡಿ ನೋಡಿದೀನಿ. ಅದಕ್ಕೋಸ್ಕರ ನಾವು ಇದನ್ನ ಕನ್ಸಿಡರ್ ಮಾಡಿದೀವಿ. ನಮ್ಗೆ ಇದು ಎವ್ರಿ ಡೇ ಈ 2 ಕ್ಯಾಂಡಲ್ ಸ್ಟಿಕ್ ಏನಿದೆ ಅಲ್ವಾ, ಎವ್ರಿ ಡೇ ನಮಗೆ ಒಂದಲ್ಲ ಒಂದ್ ಕಡೆ ಇದು ವರ್ಕ್ ಆಗೇ ಆಗುತ್ತೆ. ನೀವು ನನ್ನ ಲೈವ್ ಮಾರ್ಕೆಟ್ ಅನಾಲಿಸಿಸ್ ನೆಲ್ಲ ನೋಡಿದಾಗ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಹಾಗೆ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಯೂಸ್ ಮಾಡ್ತಾರಲ್ವಾ, ಅವ್ರಿಗೆ ಇದು ಕ್ಲಿಯರ್ ಆಗಿ ಗೊತ್ತಿರುತ್ತೆ. ಅಪ್ ಟ್ರೆಂಡ್ ಅಲ್ಲಿ ಈ ತರ ಬರುತ್ತೆ, ಹಾಗೆ ಡೌನ್ ಟ್ರೆಂಡ್ ಅಲ್ಲಿ ಈ ತರ ಬರುತ್ತೆ. ನಿಮ್ಗೆ ಇದು ಅರ್ಥ ಆಗಿದೆ ಅನ್ಕೊಂಡಿದೀನಿ. ಈಗ ನಾವು ನೆಕ್ಸ್ಟ್ ಕ್ಯಾಂಡಲ್ ಯಾವುದು ಅಂತ ನೋಡುವ. ನಾವೀಗ ನೋಡ್ತಾ ಇರೋದು ಬುಲ್ಲಿಶ್ ಮತ್ತೆ ಬಿಯರಿಶ್ ಕ್ಯಾಂಡಲ್ ಸ್ಟಿಕ್. 3 ಮತ್ತೆ 4ನೇ ಕ್ಯಾಂಡಲ್ ಸ್ಟಿಕ್ ಪ್ಯಾಟರ್ನ್ ಇದು ನಮಗೆ ಎಲ್ಲಾ ಕಡೆ ಮ್ಯಾಕ್ಸಿಮಮ್ ಬರ್ತಾ ಇರುತ್ತೆ. ಬಟ್ ಅಗೈನ್ ಯಾವ ಜಾಗದಲ್ಲಿ ಬರುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಿ ವಿಕ್ ಇದ್ರೂ ಕೂಡ ಸೇಮ್ ವ್ಯಾಲ್ಯೂ ಅಥವಾ ವಿಕ್ ಇಲ್ಲದೆ ಹೋದ್ರೂ ಕೂಡ ಸೇಮ್ ವ್ಯಾಲ್ಯೂ. ತುಂಬಾ ಜನ ಈ ಕ್ಯಾಂಡಲ್ ಸ್ಟಿಕ್ ನ ಯೂಸ್ ಮಾಡುವಾಗ ವಿಕ್ ಇದ್ರೆ ಒಂದು ನಾರ್ಮಲ್ ಬುಲ್ಲಿಶ್, ವಿಕ್ ಇಲ್ಲ ಅಂದ್ರೆ ಒಂದು ಸೂಪರ್ ಬುಲ್ಲಿಶ್ ಅನ್ನೋ ತರ ಯೂಸ್ ಮಾಡ್ತಾರೆ. ಬಟ್ ನಾವು ಎರಡಕ್ಕೂ ಕೂಡ ಸೇಮ್ ವ್ಯಾಲ್ಯೂ ಕೊಡ್ತೀವಿ. ಈಗ ನಾನು ಇದನ್ನ ನಿಮಗೆ ಚಾರ್ಟ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಐ ಥಿಂಕ್ ಇದು ನಿಮ್ಗೆ ಗೊತ್ತಿರುತ್ತೆ. ಫಸ್ಟ್ ಅಲ್ಲೇ ನಾನು ಹೇಳಿದ್ದೀನಲ್ವಾ ಕ್ಯಾಂಡಲ್ ಸ್ಟಿಕ್ ಹೇಗೆ ರೀಡ್ ಮಾಡೋದು ಅಂತ. ಸೇಮ್ ಅದೇ ತರನೇನೆ ನಾವು ಗ್ರೀನ್ ಕ್ಯಾಂಡಲ್ ಸ್ಟಿಕ್ ನ ಇಲ್ಲಿ ಓಪನ್ ಆಗಿದೆ ಅನ್ಕೊಂಡು ಮೇಲ್ಗಡೆ ಕ್ಲೋಸ್ ಆಗಿದೆ ಅನ್ಕೊಂಡು ಈ ತರ ರೀಡ್ ಮಾಡ್ತೀವಿ. ಜೊತೆಲಿ ವಿಕ್ ಮೇಲೆ ಇರೋದು ಹೈ, ಕೆಳಗಡೆ ಇರೋದು ಲೋ. ಸೇಮ್ ರೆಡ್ ಅಲ್ಲಿ ಕೂಡ ಅಷ್ಟೇನೆ, ಮೇಲ್ಗಡೆ ಓಪನ್ ಕೆಳಗಡೆ ಕ್ಲೋಸ್. ಇಲ್ಲಿ ಮೇಲ್ಗಡೆ ಹೈ ಮತ್ತೆ ಲೋ ಇರುತ್ತಲ್ವಾ, ಸೇಮ್ ಕನ್ಸಿಡರ್ ಮಾಡ್ತೀವಿ. ಈ ಓಪನ್ ಕ್ಲೋಸ್ ಮಾತ್ರ ರೆಡ್ ಅಂಡ್ ಗ್ರೀನ್ ಅಲ್ಲಿ ಚೇಂಜ್ ಇರುತ್ತೆ. ಬಟ್ ಈ ಕ್ಯಾಂಡಲ್ ಅಲ್ಲಿ ನಮಗೆ ವಿಕ್ ಇಲ್ದಿರೋದ್ರಿಂದ ಇದು ನಮಗೆ ಓಪನ್ ಆಗುತ್ತೆ, ಜೊತೆಲಿ ಇದೇ ಹೈ ಆಗುತ್ತೆ, ಹಾಗೆ ಇದು ನಮಗೆ ಕ್ಲೋಸ್ ಆಗುತ್ತೆ, ಇದೇ ನಮಗೆ ಲೋ ಆಗುತ್ತೆ. ಅದೇ ತರ ಗ್ರೀನ್ ಅಲ್ಲಿ ಇದು ನಮಗೆ ಓಪನ್ ಆಗುತ್ತೆ, ಇದು ನಮಗೆ ಕ್ಲೋಸ್ ಆಗುತ್ತೆ, ಹಾಗೆ ಈ ಓಪನ್ ಪ್ರೈಸ್ ನಮ್ಗೆ ಲೋ ಆಗುತ್ತೆ, ಈ ಹೈ ಪ್ರೈಸ್ ನಮಗೆ ಕ್ಲೋಸ್ ಆಗುತ್ತೆ. ಸೊ ಇಲ್ಲಿ ಈ ತರ ರೀಡ್ ಮಾಡ್ತೀವಿ. ಈಗ ನಾವು ಇದು ನಮಗೆ ಯಾವ ಜಾಗದಲ್ಲಿ ಬಂದ್ರೆ ಇಂಪಾರ್ಟೆಂಟು, ಯಾವ ತರ ನಾವು ಎಂಟ್ರಿಗಳನ್ನ ಪ್ಲಾನ್ ಮಾಡಬೇಕು ಅನ್ನೋದನ್ನ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಹಾಗೆ ಇಲ್ಲಿ ಏನು 5 ಕ್ಯಾಂಡಲ್ ಸ್ಟಿಕ್ ನಾನು ನಿಮ್ಗೆ ಹೇಳ್ತೀನಲ್ವಾ, ಈಗ ನೆಕ್ಸ್ಟ್ ಇನ್ನೊಂದು ಬರುತ್ತೆ. ಇವೆಲ್ಲ ಕೂಡ ನಾನು ನಿಮ್ಗೆ ನೀಟಾಗಿ ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬರುತ್ತಲ್ವಾ, ಆವಾಗ ಯಾವ ಜಾಗದಲ್ಲಿ ಎಂಟ್ರಿ ಪ್ಲಾನ್ ಮಾಡಬೇಕು ಅದೆಲ್ಲ ಅಲ್ಲಿ ನಾವು ಇನ್ ಡೆಪ್ತ್ ನೋಡ್ತಾ ಹೋಗುವ. ಆಗ್ಲೇ ಹೇಳಿದಿನಲ್ವಾ ನಿಮ್ಗೆ. ಬಟ್ ಕ್ಯಾಂಡಲ್ ನಾವು ಹೆಂಗ್ ರೀಡ್ ಮಾಡೋದು, ಈ ಕ್ಯಾಂಡಲ್ ನಮ್ಗೆ ಯಾವ ಜಾಗದಲ್ಲಿ ಬಂದ್ರೆ ಇದಕ್ಕೆ ನಾವು ವ್ಯಾಲ್ಯೂ ಕೊಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಇರೋದು. ಈಗ ನಾವು ಡೈರೆಕ್ಟ್ ಆಗಿ ಚಾರ್ಟ್ ಗೆ ಹೋಗ್ಬಿಟ್ಟು ಈ ಕ್ಯಾಂಡಲ್ ನ ಯಾವ ತರ ರೀಡ್ ಮಾಡಬೇಕು, ಯಾವ ಜಾಗದಲ್ಲಿ ರೀಡ್ ಮಾಡಬೇಕು ಅನ್ನೋದನ್ನ ಚೆಕ್ ಮಾಡುವ. ಈಗ ನಾವು ಬ್ಯಾಂಕ್ ನಿಫ್ಟಿ ಚಾರ್ಟ್ ಅಲ್ಲಿ ಇದೀವಿ. ತುಂಬಾ ಕ್ಯಾಂಡಲ್ಸ್ ಗಳು ನಿಮ್ಗೆ ನೋಡಕ್ ಸಿಗುತ್ತೆ. ಇವೆಲ್ಲ ಕೂಡ ನಮ್ಗೆ ಬಿಯರಿಶ್ ಕ್ಯಾಂಡಲ್ ಸ್ಟಿಕ್, ಇವೆಲ್ಲ ನಮ್ಗೆ ಬುಲ್ಲಿಶ್ ಕ್ಯಾಂಡಲ್ ಸ್ಟಿಕ್ ಗಳು. ಅಂದ್ರೆ ಬಾಡಿ ದೊಡ್ಡದಾಗಿರುತ್ತೆ. ಈ ತರ ಗ್ರೀನ್ ಅಲ್ಲಿ ಇದ್ರೆ ನಮ್ಗೆ ಬುಲ್ಲಿಶ್, ಈ ತರ ರೆಡ್ ಅಲ್ಲಿ ಇದ್ರೆ ನಮ್ಗೆ ಬಿಯರಿಶ್. ಕ್ಯಾಂಡಲ್ಸ್ ನ ನೋಡಿದ್ರೆ ನಿಮ್ಗೆ ಇಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ. ಬಟ್ ಇದು ನಮ್ಗೆ ಯಾವ ಜಾಗದಲ್ಲಿ ಬರಬೇಕು ಅಂತಂದ್ರೆ ಗ್ರೀನ್ ಕ್ಯಾಂಡಲ್ ಸ್ಟಿಕ್. ಓಕೆ, ಅಂದ್ರೆ ಮೇಲ್ಗಡೆ ಬುಲ್ಲಿಶ್ ಕ್ಯಾಂಡಲ್ ಅಲ್ವಾ, ಅದು ನಮ್ಗೆ ರೆಸಿಸ್ಟೆನ್ಸ್ ಹತ್ರ ಬರಬೇಕು. ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಅದೇ ತರ ನಮ್ಗೆ ರೆಡ್ ಕ್ಯಾಂಡಲ್ ಸ್ಟಿಕ್ ಸಪೋರ್ಟ್ ನ ಬ್ರೇಕ್ ಮಾಡಬೇಕು, ಅಂದ್ರೆ ಡೌನ್ ಸೈಡ್ ಈ ಸೈಡ್ ಗೆ ಬ್ರೇಕ್ ಮಾಡಬೇಕು. ನಿಮ್ಗೆ ಕಲರ್ ಹಾಕ್ಬಿಟ್ಟು ತೋರಿಸ್ಬಿಡ್ತೀನಿ ನೋಡಿ. ಇದು ನಮ್ಗೆ ರೆಡ್ ಕ್ಯಾಂಡಲ್ ಸ್ಟಿಕ್ ಇದು. ಓಕೆ, ಅದೇ ತರ ನಮ್ಗೆ ಇದು ಗ್ರೀನ್ ಕ್ಯಾಂಡಲ್ ಸ್ಟಿಕ್. ನೆನ್ಪಿಟ್ಕೊಳ್ಳಿ, ನಮ್ಗೆ ಗ್ರೀನ್ ಕ್ಯಾಂಡಲ್ ಸ್ಟಿಕ್ ರೆಸಿಸ್ಟೆನ್ಸ್ ಹತ್ರ ಬರಬೇಕು, ರೆಡ್ ಕ್ಯಾಂಡಲ್ ಸ್ಟಿಕ್ ಸಪೋರ್ಟ್ ಹತ್ರ ಅಂದ್ರೆ ಬ್ರೇಕ್ ಮಾಡಬೇಕು. ಆ ಬ್ರೇಕ್ ಮಾಡಿದಾಗ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಈ ಮಧ್ಯದಲ್ಲಿ ಎಲ್ಲೆಲ್ಲೋ ಬಂತು ಅಂದ್ರೆ ಅದನ್ನ ನಾವು ಕನ್ಸಿಡರ್ ಮಾಡೋ ನೆಸಿಟಿ ಇಲ್ಲ. ಯಾಕೆಂದ್ರೆ ನಾವು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ನ ಮೇನ್ ಕಾನ್ಸೆಪ್ಟ್ ಇಟ್ಕೊಂಡು ಟ್ರೇಡ್ ಮಾಡ್ತೀವಲ್ವಾ, ಅದಕ್ಕೋಸ್ಕರ ನಮ್ಗೆ ಇದು ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಹತ್ರ ಬಂದ್ರೆ ಮಾತ್ರ ಇದಕ್ಕೆ ವ್ಯಾಲ್ಯೂ ಇರುತ್ತೆ. ನೀಟಾಗಿ ಇದನ್ನ ಅರ್ಥ ಮಾಡ್ಕೊಳ್ಳಿ. ಡೌಟ್ ಇದ್ರೆ ಮತ್ತೆ ರಿಪೀಟ್ ನೋಡಿ, ಹಾಗೆ ಕ್ವಶನ್ಸ್ ಇದ್ರೆ ನೋಟ್ ಮಾಡಿಟ್ಕೊಳ್ಳಿ. ಹಾಗೆ ಈ ಕ್ಯಾಂಡಲ್ ನ ನಿಮ್ಗೆ ರೀಡ್ ಮಾಡೋದು ಗೊತ್ತಿದೆ. ಓಪನ್ ಯಾವುದು, ಗ್ರೀನ್ ಅಲ್ಲಿ ನಮ್ಗೆ ಇದು ಓಪನ್ ಆಗುತ್ತೆ, ಇದು ನಮ್ಗೆ ಕ್ಲೋಸ್ ಆಗುತ್ತೆ. ವಿಕ್ ಇದ್ರೆ ಮೇಲ್ಗಡೆ ಹೈ ಆಗುತ್ತೆ, ಕೆಳಗಡೆ ವಿಕ್ ಇದ್ರೆ ಲೋ ಆಗುತ್ತೆ. ಅದೇ ತರ ರೆಡ್ ಅಲ್ಲಿ ಏನಾಗುತ್ತೆ, ನಮ್ಗೆ ಇದು ಓಪನ್ ಆಗುತ್ತೆ, ಈ ಕೆಳಗಡೆ ಕ್ಲೋಸ್ ಆಗುತ್ತೆ, ಮೇಲ್ಗಡೆ ವಿಕ್ ಹೈ ಆಗುತ್ತೆ, ಕೆಳಗಡೆ ವಿಕ್ ಲೋ ಆಗುತ್ತೆ. ಇಷ್ಟೇ, ತುಂಬಾ ಸಿಂಪಲ್. ಇದು ಕೂಡ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಈಗ ನಾವು ನೆಕ್ಸ್ಟ್ ಕೊನೆ ಕ್ಯಾಂಡಲ್ ಸ್ಟಿಕ್ ಏನಿದೆ ಅಂತ ನೋಡುವ. ಈಗ ನಾವು ಕೊನೆಯದಾಗಿ ನೋಡ್ತಾ ಇರೋದು ಅಂದ್ರೆ 5ನೇ ಕ್ಯಾಂಡಲ್ ಸ್ಟಿಕ್, ಡೋಜಿ ಕ್ಯಾಂಡಲ್ ಸ್ಟಿಕ್. ಇದು ಆಲ್ಮೋಸ್ಟ್ ಎಲ್ಲರೂ ಕೇಳಿರ್ತಾರೆ ಸ್ವಲ್ಪ ಮಾರ್ಕೆಟ್ ನಾಲೆಜ್ ಇದ್ರೆ. ಡೋಜಿ ಕ್ಯಾಂಡಲ್ ಸ್ಟಿಕ್ ಅಂತ ಅಂದ್ರೆ ಇಂಡಿಸಿಷನ್ ಕ್ಯಾಂಡಲ್ ಸ್ಟಿಕ್ ಅಂತ ಅರ್ಥ. ಅಂದ್ರೆ ನಾವು ಯಾವುದೇ ರೀತಿ ಈ ಕ್ಯಾಂಡಲ್ ಬಂದಾಗ ಡಿಸೈಡ್ ಮಾಡಕ್ ಆಗಲ್ಲ ಇದು ಮೇಲ್ ಹೋಗುತ್ತಾ ಅಥವಾ ಕೆಳಗಡೆ ಬರುತ್ತಾ ಅಂತ ಅಂದ್ಬಿಟ್ಟು. ಅದು ಸಪೋರ್ಟ್ ಹತ್ರ ಆಗಿರ್ಬೋದು ಅಥವಾ ರೆಸಿಸ್ಟೆನ್ಸ್ ಹತ್ರ ಆಗಿರ್ಬೋದು. ಈ ತರ ಬಂತು ಅಂತ ಅಂದ್ರೆ ಏನಾಗಬಹುದು ಮಾರ್ಕೆಟ್ ಅಂತ ನಮ್ಗೆ ಯಾವುದೇ ರೀತಿ ಕ್ಲಾರಿಟಿ ಸಿಗಲ್ಲ. ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕಾಗುತ್ತೆ, ಸುಮ್ನೆ ಅಲ್ಲಿ ಹೋಲ್ಡ್ ಮಾಡ್ಕೊಂಡು ನೆಕ್ಸ್ಟ್ ಮೂಮೆಂಟ್ ಏನ್ ಬರಬಹುದು ಅಂತ ಕಾಯ್ಕೊಂಡು ನಾವು ಟ್ರೇಡ್ ಪ್ಲಾನ್ ಮಾಡ್ಬೇಕಾಗುತ್ತೆ. ಅಂದ್ರೆ ಈಗ ಒಂದು ರೆಸಿಸ್ಟೆನ್ಸ್ ಹತ್ರ ಈ
ತರ ಕ್ಯಾಂಡಲ್ ಸ್ಟಿಕ್ ಫಾರ್ಮೇಶನ್ ಆಗ್ತಿದೆ ಅಂತ ಇಟ್ಕೊಳ್ಳಿ, ಚಿಕ್ಕದಾಗಿ ಡೋಜಿ ಈ ತರ ಬಂತು ಅಂದ ತಕ್ಷಣ ನಾವೇನ್ ಮಾಡಬೇಕು, ಒಂದು ಈ ಕಡೆ ಬ್ರೇಕ್ಔಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಇಲ್ಲ ಅಂದ್ರೆ ಈ ಕಡೆ ಡೌನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅವಾಗ ನಾವು 100% ವೆಯ್ಟ್ ಮಾಡಲೇಬೇಕು. ಈಗ ನಾನು ಅದನ್ನ ನಿಮ್ಗೆ ಚಾರ್ಟ್ ಅಲ್ಲಿ ತೋರಿಸ್ತೀನಿ ನೋಡಿ ಯಾವ ತರ ಕ್ಯಾಂಡಲ್ ಅಂತ. ಹಾಗೆ ಇದನ್ನ ಓದೋದು ಕೂಡ ಅಷ್ಟೇನೆ, ತುಂಬಾ ಸಿಂಪಲ್. ಗ್ರೀನ್ ಆದ್ರೆ ಈ ಕೆಳಗಡೆ ಇದೆಯಲ್ವಾ ಇದು ನಮ್ಗೆ ಓಪನ್, ಈ ಮೇಲ್ಗಡೆ ಇರೋದು ಕ್ಲೋಸ್. ಹಾಗೆ ವಿಕ್ ಏನ್ ಹೈ ಇದೆಯಲ್ವಾ ಅದು ನಮ್ಗೆ ಹೈ, ಹಾಗೆ ಕೆಳಗಡೆ ವಿಕ್ ಲೋ ಏನಿರುತ್ತಲ್ವಾ ಅದು ನಮ್ಗೆ ಲೋ. ಅದೇ ತರ ರೆಡ್ ಆದ್ರೆ ನಮ್ಗೆ ಮೇಲ್ಗಡೆ ಓಪನ್, ಓಕೆ, ಕೆಳಗಡೆ ಕ್ಲೋಸ್. ಅದೇ ತರ ಸೇಮ್, ವಿಕ್ ಹೈ ಇದ್ರೆ ಹೈ, ಕೆಳಗಡೆ ಲೋ ಇದ್ರೆ ಲೋ. ಎಲ್ಲಾ ಡೋಸಿ ಕೂಡ ನಾವು ಇದೇ ತರ ರೀಡ್ ಮಾಡೋದು, ಗ್ರೀನ್ ಅಂಡ್ ರೆಡ್ ನ. ಈಗ ನಾವು ಅದನ್ನ ಚಾರ್ಟ್ ಅಲ್ಲಿ ಯಾವ ತರ ಬರುತ್ತೆ ಅಂತ ನೋಡುವ. ಮತ್ತೆ ನಾವು ಬ್ಯಾಂಕ್ ನಿಫ್ಟಿ 5 ಮಿನಿಟ್ಸ್ ಚಾರ್ಟ್ ಅಲ್ಲಿ ಇದೀವಿ. ಇಲ್ಲೆಲ್ಲ ನೋಡ್ತಾ ಇದ್ದೀರಾ, ಇದೇ ನಮ್ಗೆ ಡೋಜಿ ಕ್ಯಾಂಡಲ್ ಸ್ಟಿಕ್. ಇದು ಕೂಡ ಡೋಜಿ ಆಗುತ್ತೆ, ಆದ್ರೆ ಸ್ವಲ್ಪ ದೊಡ್ಡದಿದೆ. ಬಟ್ ಇವನ್ನೆಲ್ಲ ನಾವು ಒಂದು ಟ್ರೆಂಡ್ ಈ ಕಡೆ ಬರ್ಬಹುದು ಅಂತ ನಾವು ಒಂದು ಅನಲೈಸ್ ಮಾಡಬಹುದು. ಬಟ್ ಈ ತರ ಬಂದಾಗ, ಈ ತರ ಸಣ್ಣ ಡೋಸಿ ಬರುತ್ತಲ್ವಾ, ಇವೆಲ್ಲ ಬಂದಾಗ ನಮಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ಮಾರ್ಕೆಟ್. ಅಂದ್ರೆ ಯಾವ ಕಡೆ ಹೋಗುತ್ತೆ, ಇಲ್ಲೇ ಇರುತ್ತಾ, ಇಲ್ಲಿಂದ ಮೇಲೆ ಹೋಗುತ್ತಾ, ಅಥವಾ ಹೋಲ್ಡ್ ಮಾಡುತ್ತಾ, ಇದು ಯಾವುದು ಕೂಡ ನಮಗೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ ಅಂತ ಇಟ್ಕೊಳ್ಳಿ, ಅದೇ ತರ ಇಲ್ಲೂ ಕೂಡ ಒಂದು ರೆಸಿಸ್ಟೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ನಮ್ಗೆ ಈ ತರ ಬಂತು ಅಂದಾಗ ನಾವು ವೇಟ್ ಮಾಡಬೇಕು. ನೆಕ್ಸ್ಟ್ ಒಂದು ಕ್ಲಿಯರ್ ಕನ್ಫರ್ಮೇಶನ್ ಸಿಗೋವರೆಗೂ ನಾವು ಟ್ರೇಡ್ ಮಾಡಂಗಿಲ್ಲ. ಬೈ ಚಾನ್ಸ್ ಮೇಲೆ ಹೋಗುತ್ತೆ ಅಂತ ಅಥವಾ ಕೆಳಗಡೆ ಬರುತ್ತೆ ಅಂತ ನಮಗೆ ಕನ್ಫರ್ಮೇಶನ್ ಸಿಕ್ಕಿದ ಮೇಲೆನೆ ಟ್ರೇಡ್ ಮಾಡಬೇಕು. ಸೊ ಅದಕ್ಕೋಸ್ಕರನೇ ಡೋಜಿನ ನಾವು ಇಂಡಿಸಿಷನ್ ಕ್ಯಾಂಡಲ್ ಅಂತ ಕರಿತೀವಿ. ಅಂದ್ರೆ ಡಿಸೈಡ್ ಮಾಡಕ್ ಆಗದೆ ಇರುವಂತ ಕ್ಯಾಂಡಲ್ ಅಂತ ಅರ್ಥ. ಸೊ ನಿಮ್ಗೆ ಈಗ ಕಾನ್ಸೆಪ್ಟ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಹಾಗೆ ಇನ್ನೊಂದು ವಿಷಯ, ನಿಮ್ಗೆ ಇಲ್ಲಿ 5 ಕ್ಯಾಂಡಲ್ ಸ್ಟಿಕ್ ಬಗ್ಗೆ ಏನು ಹೇಳಿದಿನಲ್ವಾ, ಇದನ್ನ ಇಟ್ಕೊಂಡು ನಾನು ಟ್ರೇಡ್ ಮಾಡೋದು ಹೆಂಗೆ ಅಂತ ಇನ್ನ ಹೇಳಿಲ್ಲ ನಿಮ್ಗೆ. ಇದನ್ನ ಯಾವ ತರ ರೀಡ್ ಮಾಡಬಹುದು ಅಂತ ಹೇಳಿದೀನಿ. ಜೊತೆಲಿ ಆ ಕ್ಯಾಂಡಲ್ ಸ್ಟಿಕ್ ಕಾನ್ಸೆಪ್ಟ್ ನ ನಿಮ್ಗೆ ಅರ್ಥ ಮಾಡಿಸಿದೀನಿ. ಐ ಥಿಂಕ್ ನಿಮ್ಗೆ ಪೂರ್ತಿಯಾಗಿದ್ದು ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ಇನ್ನೊಂದ್ ಸಾರಿ ನೋಡಿ. ಏನಾದ್ರೂ ಕ್ವಶನ್ ಇದ್ರೆ ನೋಟ್ ಮಾಡಿಟ್ಕೊಳ್ಳಿ. ಈ 5 ಕ್ಯಾಂಡಲ್ ಸ್ಟಿಕ್ ನ ನಾವು ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತೀವಿ. ಇದು ನಮಗೆ ಮಾರ್ಕೆಟ್ ಅಲ್ಲಿ ಮ್ಯಾಕ್ಸಿಮಮ್ ಟೈಮ್ ವರ್ಕ್ ಆಗುತ್ತೆ ಕೂಡ. ಇದೆಲ್ಲ ನಾನು ನಿಮ್ಗೆ ನೆಕ್ಸ್ಟ್ ಬರುತ್ತಲ್ವಾ ಪಾರ್ಟ್ 4, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಂಪ್ಲೀಟ್ ಆಗಿ ಅದ್ರ ಕಾನ್ಸೆಪ್ಟ್ ಇರುತ್ತೆ. ಅಲ್ಲಿ ನಾನು ನಿಮ್ಗೆ ಯಾವ ತರ ಎಂಟ್ರಿ ತಗೋಬೇಕು, ಯಾವ ತರ ಅವಾಯ್ಡ್ ಮಾಡಬೇಕು ಮಾರ್ಕೆಟ್ ಅನ್ನೋದನ್ನ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಪ್ರೈಸ್ ಆಕ್ಷನ್. ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗೆ ಪ್ರೈಸ್ ಆಕ್ಷನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಾವು ಯಾವ ತರ ಪ್ರೈಸ್ ಆಕ್ಷನ್ ನ ಯೂಸ್ ಮಾಡ್ತೀವಿ ಅಂತ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ತುಂಬಾ ಜನ ಪ್ರೈಸ್ ಆಕ್ಷನ್ ನ ತಪ್ಪು ತಿಳ್ಕೊಂಡಿರ್ತಾರೆ. ಅದನ್ನೆಲ್ಲ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನಾವು ಈ ವಿಡಿಯೋದಲ್ಲಿ ಕೊನೆಯದಾಗಿ ನೋಡ್ತಾ ಇರೋದು ಪ್ರೈಸ್ ಆಕ್ಷನ್. ಪ್ರೈಸ್ ಆಕ್ಷನ್ ಅಂದ್ರೆ ತುಂಬಾ ಜನ ತುಂಬಾ ತಪ್ಪು ತಿಳ್ಕೊಂಡಿರ್ತಾರೆ. ಅಂದ್ರೆ ಈ ತರ ಲೈನ್ಸ್ ನ ಡ್ರಾ ಮಾಡೋದನ್ನೇ ಒಂದು ಪ್ರೈಸ್ ಆಕ್ಷನ್ ಅಂತ ಅನ್ಕೊಂಡಿರ್ತಾರೆ. ಹೀಗೆ ಡ್ರಾ ಮಾಡೋದೇ ಒಂದು ಪ್ರೈಸ್ ಆಕ್ಷನ್ ಅಂತ ಅನ್ಕೊಂಡಿರ್ತಾರೆ. ಬಟ್ ಪ್ರೈಸ್ ಆಕ್ಷನ್ ಅಂತ ಅಂದ್ರೆ ನೀವು ಈ ತರ ಡ್ರಾ ಮಾಡಿರ್ತೀರಲ್ವಾ, ಇದು ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಇದ್ರ ಒಳಗಡೆ ಅಥವಾ ಇದ್ರ ಮೇಲೆ ನಡೆಯುತ್ತಲ್ವಾ ಒಂದು ಆಕ್ಷನ್, ಅದನ್ನ ನಾವು ಪ್ರೈಸ್ ಆಕ್ಷನ್ ಅಂತ ಕರಿತೀವಿ. ಅದು ಯಾವ ತರ ಇರುತ್ತೆ ಅಂತ ನೋಡೋದಾದ್ರೆ, ಹೀಗೆ ಬರ್ತಾ ಇರುತ್ತೆ ಮಾರ್ಕೆಟ್. ಇಲ್ಲಿಂದ ಹೀಗಾಗಿದೆ ಅಂತ ಇಟ್ಕೊಳ್ಳಿ, ಇಲ್ಲಿವರೆಗೂ ಬಂದಿದೆ. ಇಲ್ಲಿಗೆ ಬಂದ ತಕ್ಷಣ ಒಂದು ರಿಯಾಕ್ಟ್ ಮಾಡುತ್ತಲ್ವಾ, ಇದನ್ನ ಹೋಲ್ಡ್ ಮಾಡಿ ಕೆಳಗಡೆ ಬೀಳೋದಲ್ವಾ, ಇದು ನಮಗೆ ಪ್ರೈಸ್ ಆಕ್ಷನ್. ಇಲ್ಲಿ ರಿಯಾಕ್ಟ್ ಮಾಡೋದು ನಮಗೆ ಪ್ರೈಸ್ ಆಕ್ಷನ್. ಅಥವಾ ನಮ್ಗೆ ಇದನ್ನ ಬ್ರೇಕ್ಔಟ್ ಮಾಡುತ್ತಲ್ವಾ, ಬ್ರೇಕ್ಔಟ್ ಮಾಡಿದ್ಮೇಲೆ ವಾಪಸ್ ಇಲ್ಲಿಗೆ ಬಂದು ಟೆಸ್ಟ್ ಮಾಡುತ್ತಲ್ವಾ, ಇದು ನಮಗೆ ಪ್ರೈಸ್ ಆಕ್ಷನ್. ಅಥವಾ ನಮಗೆ ಈ ಲೆವೆಲ್ಸ್ ಅಲ್ಲಿ ಹೀಗೆ ಬಂದು ಮತ್ತೆ ತಿರ್ಗಾ ಇದೇ ಲೆವೆಲ್ ನ ಟಚ್ ಮಾಡುತ್ತಲ್ವಾ, ಅದು ನಮಗೆ ಪ್ರೈಸ್ ಆಕ್ಷನ್. ಸೊ ನಿಮಗೆ ಪ್ರೈಸ್ ಆಕ್ಷನ್ ಅಂದ್ರೆ ಏನು ಅಂತ ಅರ್ಥ ಆಯ್ತು ಅಲ್ವಾ? ಅಂದ್ರೆ ಯಾವ್ದಾದ್ರೂ ಒಂದು ಪ್ರೈಸ್ ನಮ್ಗೆ ಒಂದು ಲೆವೆಲ್ಸ್ ಹತ್ರ ಬಂದ್ಬಿಟ್ಟು ಅಲ್ಲಿ ರಿಯಾಕ್ಟ್ ಮಾಡೋದನ್ನ ಪ್ರೈಸ್ ಆಕ್ಷನ್ ಅಂತ ಕರಿತೀವಿ. ಈಗ ನಮ್ಗೆ ಯಾವ ತರ ರಿಯಾಕ್ಟ್ ಮಾಡಿದ್ರೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಟೋಟಲ್ ನಾನು 3 ತರದಲ್ಲಿ ನಾನು ಅದನ್ನ ನೋಡ್ತೀನಿ. ಓಕೆ, ಅದಕ್ಕೆ ಕೆಲವೊಂದು ನೇಮ್ಸ್ ಕೂಡ ಇದೆ, ಅದನ್ನ ನಾನು ನಿಮ್ಗೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಆಗ ನಿಮ್ಗೆ ಪ್ರೈಸ್ ಆಕ್ಷನ್ ಅಂದ್ರೆ ಏನು ಅನ್ನೋದು ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ನಮ್ಮ ಪ್ರಕಾರ ತುಂಬಾ ಜನ ಬೇರೆ ತರ ಯೂಸ್ ಮಾಡ್ತಾರೆ. ಈ ತರ ಪ್ಲಾಗ್ ಅಂಡ್ ಪೋಲ್ ಅಂತಾರೆ, ಅಥವಾ ಒಂದು ಕಪ್ ಅಂಡ್ ಹ್ಯಾಂಡಲ್ ಅಂತ ಕರೀತಾರೆ. ಬಟ್ ನಾನು ಇದು ಯಾವ್ದು ಯೂಸ್ ಮಾಡಲ್ಲ. ಯಾಕೆ ಅಂದ್ರೆ ಇವಾಗಿನ ಮಾರ್ಕೆಟ್ ಅಲ್ಲಿ ಈ ತರದ ಸೈಡ್ ವೇಸ್ ಮಾರ್ಕೆಟ್ ನ ನಾವು ಪ್ರೆಡಿಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ. ಅಂದ್ರೆ ಒಂದಿನ ಗ್ಯಾಪ್ ಡೌನ್ ಆಗುತ್ತೆ, ಇನ್ನೊಂದಿನ ಗ್ಯಾಪ್ ಅಪ್ ಆಗುತ್ತೆ. ಈ ತರದ ಸಿಚುವೇಶನ್ ಅಲ್ಲಿ ಈ ತರ ನಾವು ಪ್ಯಾಟರ್ನ್ ಗಳನ್ನ ಹಿಂದೆ ಹೋದ್ರೆ ನಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ. ಮ್ಯಾಕ್ಸಿಮಮ್ ಟೈಮ್ ನಮ್ಗೆ ಸ್ಟಾಪ್ ಲಾಸ್ ಹಿಟ್ ಆಗ್ತಿದೆ ಕೂಡ. ಈ ತರ ಒಂದು ಟ್ರೆಂಡ್ ಲೈನ್ ಹೇಳ್ಕೊಂತೀರಾ ಒಂದೊಂದು ಜಾಗದಲ್ಲಿ ನಿಮ್ಗೆ ಮನ್ಸಿಗೆ ಬಂದಾಗೇನೆ. ಬಟ್ ಅದು ಸಮ್ ಟೈಮ್ಸ್ ಹೀಗೆ ಬರುತ್ತೆ, ಇದನ್ನ ಬ್ರೇಕ್ಔಟ್ ಮಾಡಿದಾಗ ಮಾಡುತ್ತೆ. ಅಲ್ಲಿ ನೀವು ಪ್ರೈಸ್ ಆಕ್ಷನ್ ಅನ್ಕೊಂತೀರಾ, ನೆಕ್ಸ್ಟ್ ಕ್ಯಾಂಡಲ್ ಗೆ ಎಂಟ್ರಿ ತಗೊಂತೀರಾ, ಮತ್ತೆ ತಿರ್ಗಾ ವಾಪಸ್ ಬಂದ್ಬಿಟ್ಟು SL ಹಿಟ್ ಆಗುತ್ತೆ. ಬೇಕಾದ್ರೆ ಲಾಂಗ್ ಟರ್ಮ್ ಅಲ್ಲಿ ಸ್ವಲ್ಪ ವರ್ಕ್ ಆಗ್ಬಹುದು, ಆದ್ರೆ ಶಾರ್ಟ್ ಟರ್ಮ್ ಅಂದ್ರೆ ನೀವು ಇಂಟ್ರಾಡೇ ಮಾಡ್ತಿದ್ದೀರಾ ಅಂತಂದ್ರೆ ಇದು ವರ್ಕೇ ಆಗಲ್ಲ. ಜೊತೆಲಿ ಸ್ವಿಂಗ್ ಟ್ರೇಡಿಂಗ್ ಮಾಡ್ತಿದ್ದೀರಾ ಅಂತ ಅಂದ್ರೂ ಕೂಡ ವರ್ಕ್ ಆಗಲ್ಲ. ಇವಾಗಿನ ಟ್ರೆಂಡ್ ಅಲ್ಲಿ ಮಾರ್ಕೆಟ್ ಯಾವಾಗ್ಲೂ ಒಂದೇ ತರ ಇರಲ್ಲ. 6 ಮಂತ್ ಒಂದ್ಸಾರಿ, 3 ಮಂತ್ಸ್ ಒಂದ್ಸಾರಿ ಮಾರ್ಕೆಟ್ ಮೂವ್ಮೆಂಟ್ ಗಳು ಚೇಂಜ್ ಆಗ್ತಾನೆ ಇರುತ್ತೆ. ಒಂದ್ಸಾರಿ ಟ್ರೆಂಡ್ ಹೋದ್ರೆ ಇನ್ನೊಂದು 6 ಮಂತ್ ಕಂಪ್ಲೀಟ್ ಆಗಿ ಸೈಡ್ ವೈಸ್ ಇರುತ್ತೆ. ಇವಾಗ ನಮ್ಗೆ ಆಗ್ತಿದೆ ಅಲ್ವಾ, ಅದೇ ತರ. ಬಟ್ ನಮ್ಗೆ ಕ್ಲಿಯರ್ ಆಗಿ ವರ್ಕ್ ಆಗೋದು ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್. ಅದನ್ನ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ, ನಿಮ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬೇರೆ ಯಾವ ತರ ಇದೆ ಅಂತ. ಸೊ ನೆಕ್ಸ್ಟ್ ಹೇಳ್ತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಈಗ ನಾವು ಫಸ್ಟ್ ಆ 3 ನೇಮ್ ಯಾವ್ಯಾವ್ದು ಅಂತ ನೋಡುವ. ಫಸ್ಟ್ ಒನ್ ರಿಟ್ರೇಸ್ಮೆಂಟ್, ಸೆಕೆಂಡ್ ಒನ್ ರೀಟೆಸ್ಟ್, ಥರ್ಡ್ ಒನ್ ಹೋಲ್ಡ್.
ಇದನ್ನು ಕೂಡ ನಾನು ಆಲ್ರೆಡಿ ಇಂಟರ್ಡೇ ಪಾರ್ಟ್ 1 ಅಂಡ್ ಪಾರ್ಟ್ 2 ನಲ್ಲಿ ಹೇಳಿದ್ದೀನಿ, ಬಟ್ ಇಲ್ಲಿ ನಿಮಗೆ ನೀಟಾಗಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ. ರಿಟ್ರೇಸ್ಮೆಂಟ್ ಅಂದ್ರೆ ಏನು? ಈಗ ನಮ್ಗೆ ಇದೊಂದು ರೆಸಿಸ್ಟೆನ್ಸ್ ಇದೆ ಅಂತ ಇಟ್ಕೊಳ್ಳಿ. ಈ ರೆಸಿಸ್ಟೆನ್ಸ್ ನ ಯಾವುದೋ ಒಂದು ಸ್ಟಾಕ್ ಅಥವಾ ಇಂಡೆಕ್ಸ್ ಏನಾದ್ರೂ ಅಂದ್ಕೊಳ್ಳಿ, ಹೀಗೆ ಮೇಲೆ ಬಂತು, ಮೇಲೆ ಬಂದ್ಬಿಟ್ಟು ಇದನ್ನ ಬ್ರೇಕ್ಔಟ್ ಮಾಡ್ತು ಅಂತ ಇಟ್ಕೊಳ್ಳಿ. ತುಂಬಾ ಜನ ಏನ್ ಮಾಡ್ತಾರೆ, ಬ್ರೇಕ್ಔಟ್ ಸ್ಟ್ರಾಟಜಿ ಅಂತ ಅಂದ್ಬಿಟ್ಟು ಬ್ರೇಕ್ಔಟ್ ಆಗ್ತಿದ್ದಾಗೇನೆ ಇಲ್ಲಿ ಎಂಟ್ರಿ ತಗೊಂಡ್ಬಿಡ್ತಾರೆ. ಬಟ್ ಏನಾಗುತ್ತೆ ಗೊತ್ತಾ, ನಮ್ಗೆ ಮ್ಯಾಕ್ಸಿಮಮ್ ಟೈಮ್ ಹೀಗೆ ಮೇಲೆ ಹೋಗುತ್ತೆ ಒಂದೆರಡು ಕ್ಯಾಂಡಲ್, ಮತ್ತೆ ತಿರ್ಗಾ ಹೀಗೆ ಬಂದ್ಬಿಟ್ಟು ಅವ್ರ ಸ್ಟಾಪ್ ಲಾಸ್ ನ ಹಿಟ್ ಮಾಡ್ಬಿಡುತ್ತೆ ಇಲ್ಲಿ. ಬಟ್ ಈ ಲೋ ಕ್ಯಾಂಡಲ್ ಏನಾದ್ರೂ ಇಟ್ರೆ ಏನಾಗುತ್ತೆ, ಅವ್ರಿಗೆ ಸ್ಟಾಪ್ ಲಾಸ್ ತುಂಬಾ ದೂರ ಆಗುತ್ತೆ, ರಿಸ್ಕ್ ರಿವಾರ್ಡ್ ಕರೆಕ್ಟ್ ಆಗಿ ಮ್ಯಾಚ್ ಆಗಲ್ಲ. ಬಟ್ ಮ್ಯಾಕ್ಸಿಮಮ್ ಟೈಮ್ ಈ ಬ್ರೇಕ್ಔಟ್ ಆಗಿದ್ದು ವಾಪಸ್ ಈ ಲೆವೆಲ್ಸ್ಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಜಾಸ್ತಿ ಅಂದ್ರೆ ತುಂಬಾ ಹೈ ಇರುತ್ತೆ. ಬಟ್ ನಾವೇನ್ ಮಾಡ್ತೀವಿ ಗೊತ್ತಾ, ಇದನ್ನ ನಾವು ರಿಟ್ರೇಸ್ಮೆಂಟ್ ಅಂತ ಕರಿತೀವಿ. ಒಂದ್ಸಾರಿ ಬ್ರೇಕ್ಔಟ್ ಆದ ತಕ್ಷಣ ನಾವು ಯಾವುದೇ ರೀತಿ ಎಂಟ್ರಿ ತಗೊಳ್ಳಲ್ಲ, ನಮಗೆ ವಾಪಸ್ ನಮ್ಮ ಲೆವೆಲ್ಸ್ಗೆ ಟಚ್ ಮಾಡುತ್ತಲ್ವಾ, ಇಲ್ಲಿ ನಾವು ಎಂಟ್ರಿಗಳನ್ನ ಪ್ಲಾನ್ ಮಾಡ್ತೀವಿ. ಟಚ್ ಮಾಡಿ ಒಂದೆರಡು ಕ್ಯಾಂಡಲ್ ಹೋಲ್ಡ್ ಮಾಡುತ್ತಲ್ವಾ, ನೆಕ್ಸ್ಟ್ ನಾವೇನ್ ಮಾಡ್ತೀವಿ, ಇಲ್ಲಿಂದ ಎಂಟ್ರಿ ತಗೊಂಡು ಮೇಲ್ಗಡೆ ಪ್ಲಾನ್ ಮಾಡ್ತೀವಿ. ಇದು ನಮಗೆ ರಿಟ್ರೇಸ್ಮೆಂಟ್ ಆಗುತ್ತೆ. ಬೈ ಚಾನ್ಸ್ ಇವಾಗ ನಿಮ್ಗೆ ಇನ್ನೊಂಥರ ಆಗುತ್ತೆ, ಅದನ್ನು ಕೂಡ ತೋರಿಸ್ತೀನಿ ನೋಡಿ. ಈಗ ಈ ಕ್ಯಾಂಡಲ್ ಇಲ್ಲಿ ಬ್ರೇಕ್ಔಟ್ ಆಗಿದೆಯಲ್ವಾ, ಬ್ರೇಕ್ಔಟ್ ಆಗ್ತಿದ್ದಾಗನೆ ನೆಕ್ಸ್ಟ್ ಕ್ಯಾಂಡಲ್ ಇಲ್ಲಿ ಓಪನ್ ಆಯ್ತು, ಓಪನ್ ಆಗಿದ್ದು ಸೀದಾ ಕೆಳಗಡೆ ಬಂತು ಅಂತ ಇಟ್ಕೊಳ್ಳಿ. ಇದು ನಮಗೆ ರಿಟ್ರೇಸ್ಮೆಂಟ್ ಆಗಲ್ಲ. ನಮಗೆ ರಿಟ್ರೇಸ್ಮೆಂಟ್ ಅಂತ ಅಂದ್ರೆ ಕ್ಲಿಯರ್ ಆಗಿ ಈ ತರ ಯು ಶೇಪ್ ಅಲ್ಲಿ ಬರಬೇಕು, ಹೀಗೆ ಬರಬೇಕು, ಹೀಗೆ ಬಂದ್ಬಿಟ್ಟು ವಾಪಸ್ ಟಚ್ ಆಗ್ಬೇಕು, ಒಂದು ಮೂವ್ಮೆಂಟ್ ಆಗ್ಬೇಕು. ಇಲ್ಲಿ ಈ ತರ ಆಯ್ತು ಅಂದ್ರೆ ನಾವು ಇದನ್ನ ರಿಟ್ರೇಸ್ಮೆಂಟ್ ಅಂತ ಕರಿತೀವಿ. ಸೇಮ್ ಡೌನ್ ಸೈಡ್ ಕೂಡ ಅಷ್ಟೇನೆ, ಇದು ಬ್ರೇಕ್ ಔಟ್ ಆದ್ರೆ ಆಯ್ತಲ್ವಾ, ಇದು ಬ್ರೇಕ್ ಡೌನ್ ಆದ್ರೆ ಅಂದ್ರೆ ಡೌನ್ ಸೈಡ್ ಅಲ್ಲಿ ಬ್ರೇಕ್ ಡೌನ್ ಆಯ್ತು ಅಂತಂದ್ರೆ ಸೇಮ್ ಇಲ್ಲಿ ಏನ್ ರೂಲ್ ಇದೆ ಅದೇ ರೂಲ್ ನ ಫಾಲೋ ಮಾಡ್ತೀವಿ. ಇದನ್ನ ನಾನು ನಿಮ್ಗೆ ಇನ್ ಡೆಪ್ತ್ ಆಗಿ ನನ್ನ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಬರುತ್ತಲ್ವಾ, ಅಲ್ಲಿ ನಾನು ಕ್ಲಿಯರ್ ಆಗಿ ಇನ್ನ ನೀಟಾಗಿ ಹೇಳ್ತೀನಿ, ತುಂಬಾ ಎಕ್ಸಾಂಪಲ್ ಗಳನ್ನ ಕೊಟ್ಟು ನಿಮ್ಗೆ ಹೇಳ್ತೀನಿ, ಆವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಈಗ ಜಸ್ಟ್ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ರಿಟ್ರೇಸ್ಮೆಂಟ್ ಅಂದ್ರೆ ಗೊತ್ತಾಯ್ತಲ್ವಾ, ಯಾವಾಗ್ಲೂ ಬ್ರೇಕ್ಔಟ್ ಆದ್ಮೇಲೆ ವಾಪಸ್ ಅದೇ ಲೆವೆಲ್ ನ ಅಂದ್ರೆ ನಮ್ಮ ಲೆವೆಲ್ಸ್ ನ ಬ್ರೇಕ್ಔಟ್ ಆದ್ಮೇಲೆ ವಾಪಸ್ ಅದೇ ಲೆವೆಲ್ ನ ಬಂದು ಈ ತರ ಯು ಶೇಪ್ ಅಲ್ಲಿ ಬಂದು ಟಚ್ ಮಾಡೋದನ್ನ ನಾವು ರಿಟ್ರೇಸ್ಮೆಂಟ್ ಅಂತ ಕರಿತೀವಿ. ಓಕೆ, ಇದು ಕ್ಲಿಯರ್ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ರಿಪೀಟ್ ನೋಡಿ, ಇಲ್ಲ ಅಂದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ, ನಾನು ಲೈವ್ ಅಲ್ಲಿ ಬರ್ತೀನಲ್ವ ಆವಾಗ ನನಗೆ ಇದನ್ನ ಕ್ವಶನ್ ಆಗಿ ಕೇಳಿ. ಹಾಗೆ ಸೆಕೆಂಡ್ ಪಾಯಿಂಟ್, ರೀಟೆಸ್ಟ್ ಅಂದ್ರೆ ಏನು? ಈಗ ಇದೇ ಲೆವೆಲ್ಸ್ ಅಂತ ಇಟ್ಕೊಳ್ಳಿ, ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಯಾವ್ದಾದ್ರು ಇಟ್ಕೊಳ್ಳಿ. ನಮ್ಗೆ ಹೀಗೆ ಮೇಲೆ ಹೋಗ್ತಿದೆ, ಹೀಗೆ ಮೇಲೆ ಹೋಗ್ಬಿಟ್ಟು ಒಂದ್ಸಾರಿ ಇದನ್ನ ಟಚ್ ಮಾಡ್ತು, ನೆಕ್ಸ್ಟ್ ಕ್ಯಾಂಡಲ್ ಹೀಗೆ ಕೆಳಗಡೆ ಬಂದು ಮತ್ತೆ ಇದನ್ನ ಟಚ್ ಮಾಡ್ತು, ಇದು ನಮ್ಗೆ ರೀಟೆಸ್ಟ್ ಆಗುತ್ತೆ. ಮತ್ತೆ ಇಲ್ಲಿಂದ ಸೀದಾ ಕೆಳಗಡೆ ಬಂತು, ಮತ್ತೆ ಇದನ್ನ ಟಚ್ ಮಾಡ್ತು, ಇದು ನಮ್ಗೆ ರೀಟೆಸ್ಟ್. ಅಂದ್ರೆ ಒಂದು ಲೆವೆಲ್ಸ್ ನ ಒಂದ್ಸಾರಿ ಟಚ್ ಮಾಡಿ ಮತ್ತೆ ತಿರ್ಗಾ ಟಚ್ ಮಾಡೋದು ರೀಟೆಸ್ಟ್ ಆಗುತ್ತೆ. ಈ ತರ ಯು ಶೇಪ್ ಅಲ್ಲಾನೆ. ಓಕೆ, ಯು ಶೇಪ್ ಅಂತಂದ್ರೆ ಕರೆಕ್ಟ್ ಯು ಬರಬೇಕು ಅಂತಿಲ್ಲ, ಬಟ್ ಈ ಮಧ್ಯದಲ್ಲಿ ನಮಗೆ ಗ್ಯಾಪ್ ಬರಬೇಕು. ಗ್ಯಾಪ್ ಬಂದು ಈ ತರ ಟಚ್ ಮಾಡುತ್ತಲ್ವಾ, ಇದನ್ನ ನಾವು ರೀಟೆಸ್ಟ್ ಅಂತ ಕರಿತೀವಿ. ಸೇಮ್ ಡೌನ್ ಸೈಡ್ ಹೀಗೆ ಮೇಲಿಂದ ಬಂತು ಅಂತ ಇಟ್ಕೊಳ್ಳಿ, ಹೀಗೆ ಬಂದ್ಬಿಟ್ಟು ಒಂದ್ಸರಿ ಟಚ್ ಮಾಡುತ್ತೆ, ಇದು ರೀಟೆಸ್ಟ್ ನಮಗೆ. ಮತ್ತೆ ತಿರ್ಗಾ ಇದೇ ಲೆವೆಲ್ ನ ಮತ್ತೆ ಟಚ್ ಮಾಡುತ್ತೆ, ಇದು ನಮಗೆ ರೀಟೆಸ್ಟ್. ಇಲ್ಲಿ ಏನ್ ಮಾಡಬೇಕು, ಯಾವ ತರ ಎಂಟ್ರಿ ತಗೋಬೇಕು ಅಂತ ನಾನು ಆಗ್ಲೇ ಹೇಳಿದ್ನಲ್ವಾ, ನಿಮ್ಗೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹೇಳ್ತೀನಿ. ಬಟ್ ಈ ಕಾನ್ಸೆಪ್ಟ್ ನ ಅರ್ಥ ಮಾಡ್ಕೊಳ್ಳಿ, ರೀಟೆಸ್ಟ್ ಅಂದ್ರೆ ಏನು ಅಂತ. ಹಾಗೆ ನಮಗೆ ಮೂರನೇ ಪಾಯಿಂಟ್, ಹೋಲ್ಡ್. ಹೋಲ್ಡ್ ಅಂತ ಅಂದ್ರೆ ಏನು? ಹೋಲ್ಡ್ ಅಂದ್ರೆ ಸಪೋರ್ಟ್ ಆರ್ ರೆಸಿಸ್ಟೆನ್ಸ್ ಯಾವ್ದಾದ್ರು ಆಗಿರ್ಲಿ, ಹೀಗೆ ಒಂದು ಮೂವ್ಮೆಂಟ್ ಬಂತು, ಮೂವ್ಮೆಂಟ್ ಬಂದ್ಬಿಟ್ಟು ನಮ್ಗಿಲ್ಲಿ ಹೀಗೇ ಆಗ್ತಾ ಇರುತ್ತೆ. ಒಂದು ವಿಕ್ ಬರುತ್ತೆ, ಹೀಗೆ ಕೆಳಗಡೆ ಬರುತ್ತೆ, ಇಲ್ಲ ಮತ್ತೊಂದು ಬಾಡಿ ಹೀಗೆ ಹೋಗುತ್ತೆ, ಇಲ್ಲ ಒಂದು ಡೋಜಿ ಬರುತ್ತೆ, ಇಲ್ಲ ಮತ್ತೊಂದು ಬಾಡಿ ಬಂದು ಹೀಗೆ ಬರುತ್ತೆ. ಈ ತರ ಈ ಲೆವೆಲ್ ನ ಕ್ಯಾಂಡಲ್ಗಳು ಟಚ್ ಮಾಡ್ತಿರುತ್ತಲ್ವಾ, ಇದನ್ನ ನಾವು ಹೋಲ್ಡ್ ಅಂತ ಕರಿತೀವಿ. ಅಂದ್ರೆ ತಡಿತಾ ಇದೆ, ಅಲ್ಲಿ ಇದನ್ನ ಹೋಲ್ಡ್ ಮಾಡ್ತಾ ಇದೆ, ಈ ಲೆವೆಲ್ಸ್ ಅದನ್ನ ಹೋಲ್ಡ್ ಮಾಡ್ತಿದೆ, ಈ ಮೂವ್ಮೆಂಟ್ ನ. ತುಂಬಾ ಸಿಂಪಲ್. ಅದೇ ತರ ಡೌನ್ ಸೈಡ್ ಕೂಡ ಅಷ್ಟೇನೆ, ಹೀಗೆ ಕೆಳಗಡೆ ಬರುತ್ತಲ್ವಾ, ಕೆಳಗಡೆ ಬಂದಿದ್ದು ನಮ್ಮ ಸಪೋರ್ಟ್ ಹತ್ರ ಬಂದು ಇಲ್ಲಿ ನಿಂತ್ಕೊಳ್ಳುತ್ತಲ್ವಾ, ಇದನ್ನ ನಾವು ಹೋಲ್ಡ್ ಅಂತ ಕರಿತೀವಿ. ನಿಮ್ಗೀಗ ಈ ಮೂರೂ ಕಾನ್ಸೆಪ್ಟ್ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಅರ್ಥ ಆಗಿಲ್ಲ ಅಂದ್ರೆ ನೋಟ್ ಮಾಡಿಟ್ಕೊಳ್ಳಿ, ನೆಕ್ಸ್ಟ್ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದಿಷ್ಟು ನಮಗೆ ಪ್ರೈಸ್ ಆಕ್ಷನ್ ಅಲ್ಲಿ ಬರುವಂತ 3 ಇಂಪಾರ್ಟೆಂಟ್ ಪಾಯಿಂಟ್. ಇದೆಲ್ಲ ನಿಮ್ಗೆ ನೀಟಾಗಿ ಕಾನ್ಸೆಪ್ಟ್ ಪ್ರಾಕ್ಟಿಕಲ್ ಆಗಿ ಅರ್ಥ ಆಗ್ಬೇಕು ಅಂತಂದ್ರೆ ನೀವು ಪಾರ್ಟ್ 4 ನ ನೋಡ್ಬೇಕು. ಅದರಲ್ಲಿ ನಾನು ನಿಮ್ಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್, ನಮ್ಮ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಹೆಂಗಿರುತ್ತೆ, ಅಲ್ಲಿ ಯಾವ ತರ ರಿಯಾಕ್ಟ್ ಮಾಡಿದ್ರೆ ನಾವು ಎಂಟ್ರಿ ಪ್ಲಾನ್ ಮಾಡಬೇಕು, ಎಲ್ಲ ಕಾನ್ಸೆಪ್ಟ್ ನಿಮಗೆ ವಿತ್ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಅದಾದ್ಮೇಲೆ ನಾನು ಲೈವ್ ಅಲ್ಲಿ ಬರ್ತೀನಲ್ಲ Q&A ಸೆಷನ್ ಅಲ್ಲಿ, ಅಲ್ಲೂ ಕೂಡ ನಿಮ್ಗೆ ಎಷ್ಟು ಎಕ್ಸಾಂಪಲ್ ತೋರ್ಸಕ್ಕಾಗುತ್ತೋ ಅಷ್ಟು ತೋರಿಸ್ತೀನಿ. ಜೊತೆಲಿ ನನ್ನ ವಿಡಿಯೋಸ್ ಬರುತ್ತಲ್ವ, ಅದನ್ನೆಲ್ಲ ನೀವು ನೋಡ್ತಾ ಬರಬೇಕು, ಆವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಇದಿಷ್ಟು ನಮ್ಮ ಪಾರ್ಟ್ 3 ಆಯಿತು. ಐ ಥಿಂಕ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇದೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಅದನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಗೈಸ್.